ಪಾದಂ ಶಂಕರಂ ಲೋಕಶಂಕರಂ. ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಅಡಿದಾವರೆಗಳನ್ನು ಸ್ಮರಿಸಿಕೊಂಡು ಸದ್ಗುರು ಪರಂಪರೆಗೆ ಹಣೆಮಣಿದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ನಿನ್ನಿನ ದಿವಸ ಈಶಾವಾಸ್ಯ ಉಪನಿಷತ್ತಿನ 7ನೇ ಮಂತ್ರದಲ್ಲಿ ಅರ್ಧ ಭಾಗ ಅರ್ಧ ಏನು ಮುಕ್ಕಾಲು ಭಾಗ ಅರ್ಥ ಹೇಳಿದ್ದೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ತತ್ರ ಕೋ ಮೋಹ ಕಶೋಕ ಏಕತ್ವಂ ಅನುಪಶ್ಯತಃ ಅನ್ನುವಂತ ಮಂತ್ರದ ಅರ್ಥವನ್ನು ನೋಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಉಳಿದಿತ್ತು. ಏನ್ ಹೇಳಕತ್ತಾರ ಈ ಮಂತ್ರದಿಂದ? 6ನೇ ಮಂತ್ರದಾಗ ಏನ್ ಹೇಳಿದ್ರು ಅಂತಂದ್ರೆ, ಅನುಪಶ್ಯತಿ ಅಂದ್ರೆ ಅದ್ರ ಅರ್ಥ ಹೇಳಿದ್ರು. ಅನುಪಶ್ಯತಿ ಸಂಸ್ಕೃತ ಶಬ್ದ, ಅರ್ಥ ಪರಂಪರೆ ಒಳಗ ಅರ್ಥ ಬೇರೆ ಅದ. ಏನಂತಪ್ಪ ಅರ್ಥ ಅಂತಂದ್ರ, ಈ ಜಗತ್ತನ್ನ ಜ್ಞಾನವನ್ನು ಹೊಂದಿದವ ಶಾಸ್ತ್ರದ ಒಂದು ಗಾಗಲ್ ಹಾಕೊಂಡು ನೋಡ್ಬೇಕು, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ಬೇಕು, ಅಸ್ಥಿಭಾತಿ ಪ್ರಿಯ ರೂಪದಿಂದ ನೋಡ್ಬೇಕು, ನಾಮರೂಪದಿಂದ ಮೊದಲೇನ್ ನೋಡ್ತಿದ್ದ ಅದನ್ನ ಬಿಡಬೇಕು. ಅಂದ್ರೆ ಚರ್ಮ ಚಕ್ಷುವಿಂದ ನೋಡಬಾರ್ದು, ಜ್ಞಾನ ಚಕ್ಷುವಿಂದ ನೋಡೋದಕ್ಕ ಅನುಪಶ್ಯತಿ ಅನ್ನುವಂತ ವಿಶೇಷವಾದಂತ ಅರ್ಥವನ್ನ ಇಲ್ಲೇ ಉಪನಿಷತ್ ಬಳಸ್ಯದ. ನಿಜವಾದ ಈ ಚರ್ಮ ಚಕ್ಷು ಏನ್ ನೋಡ್ತದ ಅಂತಂದ್ರ ಭೇದವನ್ನು ನೋಡ್ತದ. ಭೇದವನ್ನು ನೋಡ್ಲಿಕ್ಕೆ ಈ ಚರ್ಮ ಚಕ್ಷು ಬೇಕು. ಅಭೇದವಾದಂತ ಆತ್ಮತತ್ವವನ್ನು ನೋಡ್ಲಿಕ್ಕೆ ಯಾವ ಚಕ್ಷು ಬೇಕಂದ್ರೆ ಜ್ಞಾನ ಚಕ್ಷು ಅಥವಾ ಶಾಸ್ತ್ರ ಅನ್ನುವಂತಹ ಒಂದು ಕನ್ನಡಕವನ್ನ ಹಾಕೋರಿ ಅಂತ ಹೇಳ್ತದ. ಚಸ್ಮಾ ಅನುಪಶ್ಯತಿ ಪೇಜ್ ನಂಬರ್ 83. If he uses the Shastra spectacle or Anupashyati, he can't see what? He can see what? ಒಂದು ವೇಳೆ ಶಾಸ್ತ್ರ ಅನ್ನುವಂತಹ ಈ ಚಸ್ಮಾ ಹಾಕೊಂಡು ನೋಡಿದ್ರೆ ಏನ್ ನೋಡ್ತಾನಮ್ಮ ಜ್ಞಾನಿ? ಸರ್ವತ್ರ ಆತ್ಮದರ್ಶನಂ. ಎಲ್ಲಿ ನೋಡಿದಲ್ಲಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ಅಂತಂತಂದ್ರ ಎಲ್ಲಿ ಹೋದಲ್ಲಿನೂ ಕೂಡ ಅವ ಪರಮಾತ್ಮನನ್ನೇ ನೋಡ್ತಾನೆ. ಸತ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣವಾದಂತ ಆ ಪರಮಾತ್ಮನನ್ನು ನೋಡ್ತಾನೆ. ಸಮುದ್ರದ ಮೇಲೆ ಒಂದು ಕಾಗೆ ಹಾರೈತಿ, ಅದಕ್ಕೆ ಎಲ್ಲಿ ಇಳ್ಕೊಳಕ್ ಜಗನೇ ಇಲ್ಲ. ಅದು ಎಲ್ಲಿ ನೋಡಿದ್ರು ನೀರೇ ಹೆಂಗ್ ಕಾಣ್ತದೋ ಹಂಗ ಇವನಿಗೆ ಎಲ್ಲಿ ನೋಡಿದ್ರು ಏನ್ ಮಾಡ್ತೈತಿಮ್ಮ, ನಾಮರೂಪವನ್ನ ಬಾಧಿಸಿಕೊಂಡು ಅಸ್ಥಿಭಾತಿ ಪ್ರಿಯ ರೂಪದಿಂದ ತನ್ನ ಸ್ವರೂಪವನ್ನೇ ಕಾಣುವಂತ ಭಾಗ್ಯ ಈಗ ಅವಂಗಾಗ್ಯದ. ದಸ್ ನಿವೃತ್ತಿ ಮಾರ್ಗ ಆತ್ಮಸ್ವರೂಪ ಜ್ಞಾನಂ ವಿ ಆರ್ ಟಾಕ್ಡ್ ಅಬೌಟ್. ಆದ್ದರಿಂದ ಈ ನಿವೃತ್ತಿ ಮಾರ್ಗಕ್ಕೆ ಬಂದಂತಾವ, ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿದವ, ಎಲ್ಲಾ ಬಿಟ್ಟು ಏನ್ ಮಾಡಕತ್ತಾನಿಮ್ಮ ಅಂತಂದ್ರ ಶ್ರವಣ ಮನನ ನಿಧಿಧ್ಯಾಸನದಿಂದ ಏನ್ ಗಳಿಸಿದವ ಅಂದ್ರ ಆತ್ಮಸ್ವರೂಪವನ್ನ ತಿಳ್ಕೊಂಡ, ಆತ್ಮಸ್ವರೂಪದ ಜ್ಞಾನವನ್ನ ತಿಳ್ಕೊಂಡ. ಹಂಗಾರೆ ಇದರಿಂದ ಏನು ಫಲ ಅನ್ನುವಂತ ವಿಚಾರ ಮಾಡ್ತಾ ಇದ್ವಿ ನಿನ್ನೆ. ಹೌದ್ರಿಪ್ಪ, ಇಷ್ಟೆಲ್ಲ ಮಾಡಿದ್ರ ಫಲ ಏನು? ಫಲ ಅಂತಂದ್ರ ಫ್ರೀಡಮ್ ಫ್ರಾಮ್ 3 ಪ್ರಾಬ್ಲಮ್ಸ್. 3 ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಾನೆ. ಯಾವ್ಯಾವ್ರಿ ಅವು ಸಮಸ್ಯೆಗಳು? 1 ಈಸ್ ಮೋಹ. ಮೋಹ ಅಂದ್ರೆ ಏನ್ರಿ? ತಪ್ಪು ತಿಳುವಳಿಕೆಯಿಂದ ಆ ಬೇಡಿ ಅನ್ನುವಂಥದ್ದು ಏನ್ ನಮ್ಮ ತಪ್ಪು ತಿಳುವಳಿಕೆ ಬೇಡಿ ನಮಗ್ ಬಂಧಿಸೈತ್ ನೋಡ್ರಿ. ತಪ್ಪು ತಿಳುವಳಿಕೆಯಿಂದ ಶರೀರ ಅಂತ ತಿಳ್ಕೊಂಡೇವಿ. ಶರೀರ ಅಂತ ತಿಳ್ಕೊಂಡು ಶರೀರಕ್ಕನ ಪೋಷಣೆ ಮಾಡಕತ್ತೀವಿ, ಆತ್ಮದ ಲಕ್ಷ್ಯವೇ ಇಲ್ಲ. ಅದೇ ಮೋಹ. ಆ ಮೋಹವನ್ನ ಕಳ್ಕೊತೀವಿ. 1ನೇದ್ದು ಏನಿದು ಮೋಹ ಅಂತಂದ್ರ ಎಲ್ಲಿ ಸುಖ ಇಲ್ಲ, ಎಲ್ಲಿ ನೆಮ್ಮದಿ ಇಲ್ಲ, ಎಲ್ಲಿ ಆನಂದ ಇಲ್ಲ, ಅಲ್ಲಿ ಆನಂದವನ್ನು ಹುಡುಕೋದು. ಎಕ್ಸ್ಪೆಕ್ಟಿಂಗ್ ಪೀಸ್, ಸೆಕ್ಯೂರಿಟಿ ಅಂಡ್ ಹ್ಯಾಪಿನೆಸ್ ಫ್ರಾಮ್ ದ ಫ್ಲೀಟಿಂಗ್ ವರ್ಲ್ಡ್ ಈಸ್ ಡಿಲ್ಯೂಷನ್. ಏನ್ರಿ? ಅಂಡ್ ವಾಟ್ ಈಸ್ ದ ಸೆಕೆಂಡ್ ಫ್ರೀಡಮ್? 2ನೇದ್ದು ಏನಪ್ಪಾ ನಮಗ ಸ್ವತಂತ್ರತೆ ಏನ್ ಸಿಗ್ತದ ಜ್ಞಾನದಿಂದ? ಶೋಕ ನಿವೃತ್ತಿ, ಫ್ರೀಡಮ್ ಫ್ರಾಮ್ ಡಿಸಪಾಯಿಂಟ್ಮೆಂಟ್. ಶೋಕ ಅನ್ನೋದು ಸನೇಕ ಆಯುವುದಿಲ್ಲ ಏನ್ರಿ? ಪ್ರವೃತ್ತಿ ಮಾರ್ಗ ಅಥವಾ ಸಂಸಾರದಲ್ಲಿ ಸುಖ ಯಾವಾಗಾರ ಒಮ್ಮೆ ಸಿಗ್ತದ, ಇಲ್ಲಿ ಶೋಕ ಅನ್ನೋದೇ ಇಲ್ಲ. ಅಂತದ್ದು ಒಂದಕ್ಕೊಂದು ವಿರುದ್ಧವಾದಂತಹ ಮಾರ್ಗಗಳಿವು. ಸಂಸಾರ ಮತ್ತು ಪ್ರಪಂಚ ಆಗಲಿ ಸಂಸಾರ ಬಂದೇ, ಆದ್ರೆ ಅಧ್ಯಾತ್ಮ ಅನ್ನುವಂಥದ್ದು ಏನದ ಅದಕ್ಕೆ 180 ಡಿಗ್ರಿ ಒಳಗೆ ತದ್ವಿರುದ್ಧವಾದಂತ ಮಾರ್ಗ ಅದ ನೋಡ್ರಿ.
ಅಂದ್ರೆ ಏನಾಯ್ತು ಅಂದ್ರೆ ಶೋಕ ನಿವೃತ್ತಿ. Swami Chinmayananda nicely says disappointment comes to those people who have appointments with various things in the world. ಏನ್ರಿ, ಜಗತ್ತಿನ ವಿಷಯ ವಸ್ತುಗಳಲ್ಲಿ ಏನ್ರಿ ಅವುಗಳನ್ನ ಬಯಸಿ ಅವುಗಳನ್ನ ಪಡಿಬೇಕಂತ ಹೋದವನಿಗೆ ದುಃಖಗಳ ಸುರಿಮಳೆ ಆಗ್ತದ ಅಂತ ಹೇಳ್ತಿದ್ರಂತೆ. ನಿಜ ಯಾರು? ಚಿನ್ಮಾನಂದಪ್ಪ ಅವರು. ಅಂದ್ರೆ ನಮ್ಮ ಗುರುಗಳು 3ನೇ ತಲೆಮಾರು ಅಂತ ಅಂದ್ರು ಅಡ್ಡಿ ಇಲ್ಲ. ಅಪಾಯಿಂಟ್ಮೆಂಟ್ಸ್ ಮೀನ್ಸ್ ಎಕ್ಸ್ಪೆಕ್ಟೇಷನ್ಸ್. ಅಪಾಯಿಂಟ್ಮೆಂಟ್ ಅಂದ್ರೆ ಏನು? ಬಯಸೋದು. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಪೆನ್ಷನ್ ಮೊದಲು ಮಾಡ್ಕೊಂಡು ಸುಖ ಕೊಡ್ಲಿ ಅಂತೇಳಿ ಬಯಸಾಗತ್ತೇವಲ್ಲ, ಇದೇ ಬಯಕೆ. ಇದು ದುಃಖಕ್ಕೆ ಕಾರಣ ಆಗೈತಿ ಅಂತಾರ. ಅಪಾಯಿಂಟ್ಮೆಂಟ್ ಮೀನ್ಸ್ ಎಕ್ಸ್ಪೆಕ್ಟೇಷನ್. ಅಂಡ್ ದೆನ್ ವಾಟ್ ಈಸ್ ದ ಥರ್ಡ್ ಜ್ಞಾನ ಫಲಂ? 3ನೇ ಜ್ಞಾನ ಫಲ ಏನಪ್ಪಾ? ಜುಗುಪ್ಸ ನಿವೃತ್ತಿ. ಜುಗುಪ್ಸ ಅಂತಂದ್ರೆ ಏನ್ರಿ? ಫ್ರೀಡಮ್ ಫ್ರಾಮ್ ದ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಅಭದ್ರತೆ ಏನ್ ಕಾಣಾಗತ್ತದ ಏನ್ರಿ? ಇವತ್ತು ಅದೇನಿ, ನಾಳೆ ಏನಾಕೇನೋ ಏನು. ಇವತ್ತು ಈ ಆರೋಗ್ಯ ಚಲೋ ಅದ, ನಾಳೆ ಆರೋಗ್ಯ ಏನಾಗ್ತದ ಏನು. ಒಮ್ಮೆ ಸತ್ತ ಹೋಗ್ಯೇನೋ ಏನು. ಅಭದ್ರತೆ ಸಣ್ಣದಿರ್ತಾರ ನೋಡ್ರಿ ನೀವು. ಗುಂಡ ಗಜಗ ಸೋತಾಗ ಅಭದ್ರತೆ. ಹೆಣ್ಮಕ್ಳು ಬಳಿಚೂರು ಸೋತಾಗ, ಬಳಿಚೂರು ಕಳ್ಕೊಂಡಾಗ ಅಭದ್ರತೆ. ಆಟ ಮುಗಿಸಿ ದೊಡ್ಡವರಾಗುತ್ತೇನ, 2 ಮಾರ್ಕ್ಸ್ ಕಮ್ಮಿ ಬಿದ್ವು, ಅಭದ್ರತೆ. ಶಾಲೆಯೊಳಗ ಹೆಂಗೋ ಶಾಲೆ ಮುಗೀತು, ಮುಂದೇನಾತು? ಮದುವೆ ಆತು, ನೌಕರಿ ಸಿಕ್ತು. ಗಂಡು ಮಕ್ಳಿಗೆ ನೌಕರಿ ಸಿಕ್ತು, ಹೆಣ್ಮಕ್ಳಿಗೆ ಲಗ್ನ ಆತು. ಭದ್ರ ಅನಿಸ್ತೇನೋ? ಅನಿಸ್ತು. ಇನ್ನೇನ್ ಬಿಡು, ನೌಕರಿನೂ ಆತು, ಮದುವೆನೂ ಆತು. ಭದ್ರತೆ ಎಷ್ಟು ದಿವಸ? ಸ್ವಲ್ಪ ದಿವಸ. ಮತ್ತು ಅಭದ್ರತೆ ಸರ್ಕೊಂಡಿತ್ತು ಅಷ್ಟೇ. ಅದು ಅಭದ್ರತೆ. ಮತ್ತು ಮೇನ್ ಸ್ಟ್ರೀಮಿಗೆ ಅಭದ್ರತೆ ಬರ್ತದ. ಆ ಒಂದು ಅಭದ್ರತೆಗೆ ಏನಂತಾರ? ಆ ಜುಗುಪ್ಸೆ ಅಂತಾರ. ಜುಗುಪ್ಸೆ ನಿವೃತ್ತಿ ಆಗ್ತದ. 3ನೇ ಲಾಭ ಆತ್ಮಸ್ವರೂಪ ಜ್ಞಾನಂ, ಆತ್ಮಸ್ವರೂಪ ಜ್ಞಾನ ಫಲಂ. ಇವೆಲ್ಲ ಏನದ? ಇವು 3 ಲಾಭಗಳು ನಿವೃತ್ತಿ ಮಾರ್ಗದಿಂದ ಹೋಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಆಗುವಂತಹ ಫಲಗಳು. ನಾವು ಹಿಯರ್ ಆಫ್ಟರ್ ವಿ ಆರ್ ಗೋಯಿಂಗ್ ಟು ಎಂಟರ್ ಪ್ರವೃತ್ತಿ ಮಾರ್ಗ. ಇಲ್ಲಿಗೆ ಮುಗಿತು. ಏನಿದು? ಇನ್ನು ಮುಂದ ಪ್ರವೃತ್ತಿ ಮಾರ್ಗವನ್ನ ಹೇಳ್ತೇವೆ ಅಂತಾರ. ಗೃಹಸ್ಥಾಶ್ರಮ ವಿಚ್ ಈಸ್ ಪ್ರೈಮರಿ ಡಿಸೈನ್ ಫಾರ್ ವಾಟ್? ಗೃಹಸ್ಥಾಶ್ರಮ ಜೀವನವನ್ನ ಇದನ್ನ ಗೃಹಸ್ಥಾಶ್ರಮ ಜೀವನವನ್ನ ಏನು ಉದ್ದೇಶ ಇಟ್ಕೊಂಡು ಇದನ್ನ ರಚನೆ ಮಾಡಿದಾರಪ್ಪ ನಮ್ಮ ಋಷಿ ಮುನಿಗಳು ಅಂತಂದ್ರ, ದ ಉಪನಿಷತ್ ವಾಂಟ್ಸ್ ಟು ಸೇ ಇಟ್ ಇಸ್ ಪ್ರೈಮರ್ಲಿ ಡಿಸೈನ್ಡ್ ಫಾರ್ ಕರ್ಮಯೋಗ ಅಂಡ್ ಉಪಾಸನ ಯೋಗ. ಕರ್ಮಯೋಗ ಉಪಾಸನಾ ಮಾರ್ಗವಾಗಿ ಬರುವಂತ ಜ್ಞಾನಕ್ಕೆ ಬರೋರಿಗೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಅಂದ್ರ ಕರ್ಮಯೋಗ ಎದಕ್ರಿ ಅಂದ್ರೆ ಮಲದೋಷ ನಿವೃತ್ತಿಗಾಗಿ. ಉಪಾಸನೆ ಎದಕ್ಕ ಅಂತಂದ್ರೆ ವಿಕ್ಷೇಪ ದೋಷ ನಿವೃತ್ತಿಗಾಗಿ. ಮನಸ್ಸಿನಲ್ಲಿ ಇವು 2 ದೋಷಗಳಿರ್ತಾವ. ಇವು 2 ದೋಷಗಳನ್ನ ಕಳ್ಕೊಂಡಾವ ನಿವೃತ್ತಿ ಮಾರ್ಗಕ್ಕೆ ಬರಬೇಕು. ಅವನು ಮುಗೀತಿಗೆ ನಿವೃತ್ತಿ ಮಾರ್ಗವನ್ನು. ಅವ ದೋಷಗಳನ್ನ ಕಳ್ಕೊಂಡಲ್ಲ, ಈ ಜನ್ಮದಲ್ಲಿ ಆಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗ್ಲಿ ಆ ಮನದೋಷ ಮತ್ತು ವಿಕ್ಷೇಪ ದೋಷ ನಿವೃತ್ತಿ ಮಾಡ್ಕೊಂಡಿದ್ದ. ಕೇವಲ ಆವರಣ ದೋಷ ಒಂದ ಇತ್ತು. ಆದ್ದರಿಂದ ಅವ ಏನ್ ಮಾಡಿದ? ಆವರಣ ದೋಷ ಕಳ್ಕೊಳ್ಳಿಕ್ಕೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜ್ಞಾನ ಫಲವಾದಂತ 3 ಫಲಗಳನ್ನ ಪಡೆದವ. ಮುಗಿತ್ ಕೆಲಸವನ್ನು. ಇವಾಗ 3 ದೋಷದವು. ಯಾರ ಗೃಹಸ್ಥಾಶ್ರಮ ಬಂದಾನಲ್ಲ ಅವಾಗ 3 ದೋಷ ಅದಾವ. ಮನದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅದಾವ. ಅಂದ್ರೆ ಇವಾಗ ಆವರಣ ದೋಷ ಒಂದ ಕಳೆದ್ರೆ ಇವಾಗ ಜ್ಞಾನ ಆಗುದಿಲ್ಲ. ಆವರಣ ದೋಷ ಒಂದ ಕಳೆದ್ರ ಇವಾಗ ಜ್ಞಾನ ಆಗುದಿಲ್ಲ. ಯಾಕಂದ್ರೆ ಮನದೋಷ, ವಿಕ್ಷೇಪ ದೋಷ ಇರೋದ್ರಿಂದ ಇವನ ಭೂಮಿಕೆ ಇನ್ನ ಹಸನಾಗಿಲ್ಲ. ಮನಸ್ಸಿನಲ್ಲಿ ಅನೇಕ ಪಾಪ ಸಂಸ್ಕಾರಗಳದಾವು. ಮನಸ್ಸು ಚಂಚಲ ಆಗ್ತದ. ನಿಶ್ಚಲ ಇಲ್ಲ, ಚಂಚಲದ. ಅಂತ ಒಂದು ಅಂತಃಕರಣದೊಳಗ ಜ್ಞಾನ ನಿಲ್ಲುವುದಿಲ್ಲ, ಜಾರ್ತದ ವಿದ್ಯೆ. ಅದಕ್ಕೆ ಇವನಿಗೆ ಏನಾಗ್ತದ? ಕರ್ಮಯೋಗ, ಉಪಾಸನೆ ಯೋಗ, ಆನಂತರ ಜ್ಞಾನ ಯೋಗ ಮಾಡ್ಬೇಕಾಗ್ಯದ. ಗೃಹಸ್ಥಾಶ್ರಮದಲ್ಲಿ ದೋಷ ಬಾಳದ ಇವನಲ್ಲಿ ಅಂತಃಕರಣದ. ಆ ಅಂತಃಕರಣದಲ್ಲಿ ಇದ್ದಂತ ದೋಷಗಳನ್ನ ನೋಡಿಕೊಂಡು ಈ ಮಾರ್ಗವನ್ನ ವಿನ್ಯಾಸ ಮಾಡಿದಾರ ಋಷಿ ಮುನಿಗಳು. ಕರ್ಮಯೋಗ and upasana yoga are talked about in Pravritti Marga or Grihastha Ashrama as a stepping stone for Jnana Yoga.
ಏನ್ರಿ ಜ್ಞಾನ ಯೋಗಕ್ಕೆ ಸೀದಾ ಬರುವಂಗಿಲ್ಲ ಇವ. ಕರ್ಮಯೋಗವನ್ನ ಮಾಡ್ಬೇಕು, ಉಪಾಸನ ಯೋಗವನ್ನ ಮಾಡ್ಬೇಕು, ಅಲ್ಲಿದ್ದಂತ ಮನದೋಷ, ಅಲ್ಲಿದ್ದಂತ ವಿಕ್ಷೇಪ ದೋಷವನ್ನ ಕಳ್ಕೊಂಡು ಆವರಣ ದೋಷ ಕಳ್ಕೊಳ್ಳಿಕ್ಕೆ ಅಧಿಕಾರಿಯಾಗಿ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮೂಲಕ ಆವರಣ ದೋಷವನ್ನ ಕಳ್ಕೋಬೇಕು. ಬಟ್ nowadays people practice renunciation of ಸನ್ಯಾಸ ಆಶ್ರಮ. ಈಗ ಏನ್ ಮಾಡಕತ್ತಾರ ಜನ ಅಂತಂದ್ರೆ ಡೈರೆಕ್ಟ್ ಸನ್ಯಾಸ ಆಶ್ರಮಕ್ಕೆ ಹೊಂಟಾರ. ವಾಟ್ ವಿ ಸೇ is even if you don't externally renounce, we should gradually learn to renounce internally. ಅಂತವ್ರಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಡೈರೆಕ್ಟ್ ನೀವು ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥ ಮಾರ್ಗದ ಮ್ಯಾಗ ಹೋಗದನೆ ಶಾರ್ಟ್ಕಟ್ ಸನ್ಯಾಸ ಆಶ್ರಮಕ್ಕೆ ಹೋದ್ರಂದ್ರೆ ಅಲ್ಲಿ ಒಂದ್ ಕೆಲಸ ಹೇಳ್ತಾರೆ. ಯಾಕೆ ಹೋಗಲ್ರಕ, ನೀವೇನ್ ಮಾಡ್ರಿ ಅಂತಂದ್ರ ಮಾನಸಿಕವಾಗಿ ಆದ್ರೂ ಕೂಡ ನೀವು ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ರಿ. ದೈಹಿಕವಾಗಿ ಹೋಗಿಲ್ಲ ಅಂದ್ರೆ ಮಾನಸಿಕವಾಗಿ ಹೋಗ್ರಿ. Renounce our emotional dependence on external things. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳಲ್ಲಿ ಅವುಗಳ ಮ್ಯಾಗ ಸುಖ ಸಿಗ್ತೈತಿ ಅಂತಿಕೊಂಡು ಆಧಾರವಾಗಿ ಇಟ್ಕೊಂಡು ಬಯಸ್ಬೇಕು ಹೋಗ್ಬೇಡ್ರಿ. The maturity will come only when a person practices karma yoga and upasana yoga. ಆ ಅಂತಃಕರಣ ಹಣ್ಣಾಗಿ ಅದ ದೋಷವನ್ನ ಕಳ್ಕೋಬೇಕು ಅಂತಂದ್ರ ಕರ್ಮಯೋಗವನ್ನ ಮಾಡ್ಲೇಬೇಕು. ಕರ್ಮಯೋಗ ಅಂದ್ರೆ ಏನ್ರಿ? ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗ ಅಂದ್ರೇನು? ಭಗವಂತ ನನಗೆ ವಿಧಿಸಿದ ಕರ್ಮವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿ ಮುಗಿಸುವುದು. ಇದು ಭಗವಂತನ ಆಜ್ಞೆ ಅದ. ನನಗ ಈ ಒಂದು ಪ್ರಪಂಚದಲ್ಲಿ ಕೊಟ್ಟಂತ ಕರ್ತವ್ಯ ಅದ. ಇದು ಭಗವಂತ ನನಗೆ ನೇಮಿಸಿಕೊಟ್ಟಾನ. ಅದು ಯಾಕೆ ಮಾಡ್ಬೇಕು? ಸಕಾಮದಿಂದ ಯಾಕೆ ಮಾಡಬಾರದು ಅಂತಂದ್ರೆ ನಿಷ್ಕಾಮದಿಂದ ಮಾಡ್ಬೇಕು ಅಂದ್ರೆ ಏನೇನು ಫಲವನ್ನ ಅಪೇಕ್ಷೆ ಮಾಡೋದನ್ನ ಮಾಡಿದ್ರೆ ಮಾತ್ರ ಅದು ಕರ್ಮಯೋಗ ಅನಿಸ್ಕೋತದ. ಮತ್ತ ಫಲವನ್ನ ಅಪೇಕ್ಷೆ ಮಾಡಿದ್ರ ಅದು ಕರ್ಮಯೋಗ ಅನಿಸೋದಿಲ್ಲ, ಕರ್ಮ ಅನಿಸ್ಕೋತದ. ಕರ್ಮ ಅನಿಸ್ಕೊಂಡ್ರೆ ಅದು ಸಾಧನೆ ಆಗ್ಲಿಲ್ಲ, ಕರ್ಮಯೋಗ ಆಗುದಿಲ್ಲ. ಕರ್ಮಕ್ಕೂ ಕರ್ಮಯೋಗಕ್ಕೂ ಬಹಳ ಅಜಗಜಾಂತರ ಫರಕದ. ಕರ್ಮ ಮಾಡಿದವರು ಈ ಕಡೆ ಹೊಳುವುದಿಲ್ಲ, ಕರ್ಮಯೋಗ ಮಾಡಿದವರು ಈ ಕಡೆ ಹೊಳ್ತಾರೆ. ಯಾಕ? ಅವರಲ್ಲಿ ಅಂತಃಕರಣದಲ್ಲಿ ದೋಷ ಏನ್ ಮನದೋಷ ಅದ ನಿವೃತ್ತಿ ಆಗ್ತದ. ಕರ್ಮ ಮಾಡಿದ್ರೆ ಅದು ಏನಾಗ್ತದ? ನಿವೃತ್ತಿ ಆಗುದಿಲ್ಲ. ಮನದೋಷ ಹಂಗ ಬೆಳ್ಕೊಂತ ಹೋಗ್ತದ. ಒಂದು ಕರ್ಮ ಮಾಡಿದ್ರೆ 10 ವಾಸನೆ, 10 ಕೆಲಸ ಮಾಡ್ಬೇಕು ಅನಿಸ್ತದ. ಆ 10 ವಾಸನೆ ಮಾವನ ಕಳ್ಕೊಳಕ್ ಹೋದ್ರೆ 100 ವಾಸನೆಗಳ ಬೆನ್ನತ್ತಾವೆ. ಆ ಒಂದು ವಿಷವರ್ತುಲದಲ್ಲಿ ಸಾಧಕನು ಸಿಕ್ಕಿ ಹಾಕೋತಾನ. ಆದ್ರಿಂದ ಸಕಾಮವಾಗಿ ಮಾಡಬಾರದು. ಮತ್ತ ಅಂತಃಕರಣ ಏಕಾಗ್ರತೆ ಸಲುವಾಗಿ ಪತಂಜಲಿ ಹೇಳಿದಂತ ಅಷ್ಟಾಂಗ ಯೋಗವನ್ನಾಗಲಿ ಅಥವಾ ವೇದಾಂತದಲ್ಲಿ ಹೇಳಿದಂತಹ ಕೆಲವೊಂದು ಉಪಾಸನಾ ಕರ್ಮಗಳನ್ನ ಹೆಂಗ ಉಪಾಸನಾ ಹೇಳಿದಾರ, ಅವನು ನಿಷ್ಕಾಮವಾಗಿ ಮಾಡಿದ್ರೆ ಏನ್ರಿ ಅದು ಕೂಡ ಅಂತಃಕರಣ ಏಕಾಗ್ರ ಆಗ್ತದೆ. Those details will come from 9th to 14th verses. ಆ ವಿಚಾರವನ್ನ 9ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೆ ಇದೇ ಮಂತ್ರದಲ್ಲಿ, ಇದೇ ಉಪನಿಷತ್ತಿನ ಮಂತ್ರದಲ್ಲಿ ಬರ್ತದೆ. 6 ಮಂತ್ರ summarize the preparatory sadhanas in the form of karma yoga and upasana yoga. 6 ಮಂತ್ರಗಳನ್ನು ಅದಕ್ಕಾಗಿ ನೇಮಿಸಿಟ್ಟಾರ ಮುಂದ. The details of which we will see in the next class ಅಂತ ಅಪೂರ್ವ ಕ್ಲಾಸ್ ಮುಗಿಸ್ಯಾರ. ಈಗ 8ನೇ ಮಂತ್ರವನ್ನ ಹೇಳ್ತಾರ ನೋಡಿ. 8ನೇ ಮಂತ್ರ ತಗೋತಾರ. ಪೇಜ್ ನಂಬರ್ 85. 8ನೇ ಮಂತ್ರ. ಸಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಗಂ ಶುದ್ಧಂ ಅಪಾಪವಿದ್ಧಂ ಕವಿಹೀರ್ ಮನೀಷಿಃ ಪರಿಭೂ ಸ್ವಯಂಭೂ ಯಥಾ ಸತ್ಯತೋ ಅರ್ಥಾನ್ ವೇದಧಾತ್ ಶ್ರುತ್ವತಿಭ್ಯಃ ಸಮಾಭ್ಯಃ. ಅವನು ಹೊಬ್ಬಿಕೊಂಡಿರುವವನು, ಅವನು ಬೆಳ್ಳಗಿರುವವನು, ಅವನು ಕಾಯವಿಲ್ಲದವನು, ಅವನು ಋಣವಿಲ್ಲದವನು, ಅವನು ನರ ಇಲ್ಲದವನು, ಅವನು ಶುದ್ಧವಾಗಿರುವವನು. ಆತ್ಮನ ಇದು ಡೆಫಿನೇಷನ್. ಆನಂದ ಪಾಪದ ಹೊಡೆತವಿಲ್ಲದವನು, ಅವನು ಕವಿಯು, ಅವನು ಮನೀಷಿಯು, ಎಲ್ಲರ ಮೇಲೂ ಇರುವಾತನು, ಸ್ವಯಂಭೂ ಆತನೇ ಶಾಶ್ವತರಾಗಿರುವ, ವರ್ಷಗಳಿಗೆ ಸತ್ಯವಾಗಿ ಅರ್ಥಗಳನ್ನು ವಿಂಗಡಿಸಿ ಕೊಟ್ಟಿರುತ್ತಾನೆ ಅಂತ ತಿಳ್ಕೊಂಡು ಇದು ಸಾಮಾನ್ಯ ಅರ್ಥ. ಆ ಮಂತ್ರದ ವಿಶೇಷವಾದ ಅರ್ಥವನ್ನ ಇವತ್ತೇ ನೋಡೋಣ.
After introducing Pravritti Marga and Nivritti Marga, namely Grahasthashrama and Sannyasashrama, the Upanishads talked about Nivritti Marga in the first part of Upanishads beginning from mantra 3 up to mantra 8. ಏನ್ರಿ ಮೊದಲ ಏನ್ ಮಾಡಿದ್ರು? ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಎರಡು ಮಾರ್ಗ ಅದಾವ. ಪ್ರವೃತ್ತಿ ಮಾರ್ಗ ಅಂದ್ರೆ ಗೃಹಸ್ಥಾಶ್ರಮ, ನಿವೃತ್ತಿ ಮಾರ್ಗ ಅಂದ್ರೆ ಸನ್ಯಾಸಾಶ್ರಮ. ಅದನ್ನ ಹೇಳ್ಕೊಂತ ಬಂದ ಉಪನಿಷತ್ತು ಮೊದಲ ನಿವೃತ್ತಿ ಮಾರ್ಗವನ್ನ ತೆಗೆದುಕೊಂಡು ಅವನು ದಾಟಿಸ್ತು. ಎಲ್ಲಿಂದ? 3ನೇ ಮಂತ್ರದಿಂದ 8ನೇ ಮಂತ್ರದೊಳಗೆ ಆ ಉಪನಿಷತ್ ಏನ್ ಮಾಡ್ತದಂದ್ರ ಕೇವಲ ಉತ್ತಮೋತ್ತಮ ಅಧಿಕಾರಿಯಾದಂತಹ ಆ ಸನ್ಯಾಸ ಆಶ್ರಮವನ್ನ ಸ್ವೀಕಾರ ಮಾಡಿದವನ್ನ ಎತ್ಕೊಂಡು ಅವನಿಗೆ ಉಪದೇಶ ಮಾಡಿ ಅವನ್ನ ಬೇಗನೆ ಕಳಿಸ್ತು. ಫಾರ್ ನಿವೃತ್ತಿ ಮಾರ್ಗ ಅವರ ಸನ್ಯಾಸ ಆಶ್ರಮ ದ ಪ್ರೈಮರಿ ಸಾಧನ ಈಸ್ ಜ್ಞಾನ ಮಾರ್ಗ ಅಲೋನ್. ಅವನಿಗೆ ಜ್ಞಾನ ಮಾರ್ಗ ಒಂದ ಅದ. ಜ್ಞಾನ ಮಾರ್ಗ ಅಂದ್ರೆ ಏನ್ರಿ? ಜ್ಞಾನ ಮಾರ್ಗ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನ ಹತ್ತಿ ಶಾಸ್ತ್ರವನ್ನ, ವೇದಾಂತ ಶಾಸ್ತ್ರವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದಕ್ಕ ಜ್ಞಾನ. And therefore Jnana Yoga was discussed in all these central mantras. ಇಲ್ಲಿಯವರೆಗೆ ಜ್ಞಾನ ಯೋಗವನ್ನು ಕುರಿತು ಹೇಳಲಾಯಿತು. ಎಸ್ಪೆಷಲಿ ಫ್ರಾಮ್ ಮಂತ್ರ 4 up to ಮಂತ್ರ 8. In 5 mantra the essence of Vedanta was given. ವೇದಾಂತದ ಸಾರವೇ ಈ ಒಂದು 5-6 ಮಂತ್ರದಲ್ಲಿ ಕೊಡಲಾಗಿದೆ. ದ ಜೀವಾತ್ಮ ಸ್ವರೂಪಂ, ಪರಮಾತ್ಮ ಸ್ವರೂಪ, ಕರ್ಮಯೋಗ were also pointed out. ಜೀವಾತ್ಮನ ಸ್ವರೂಪ ಹೆಂಗದ, ಪರಮಾತ್ಮ ಸ್ವರೂಪ ಹೆಂಗದ, ಕರ್ಮಯೋಗ ಯಾರಿಗೆ ಅದ, ಅದನ್ನೆಲ್ಲ ಹೇಳ್ಕೊಂತ ಬಂದ್ರು. ದಿಸ್ ಜ್ಞಾನಂ ಇಸ್ ಓನ್ಲಿ ಮೀನ್ಸ್ ಲಿಬರೇಷನ್ ಫ್ರಮ್ ಸಂಸಾರ. ಜ್ಞಾನದ ಮುಖ್ಯ ಉದ್ದೇಶ ಅಂದ್ರೆ ಏನಪ್ಪಾ ಅಂದ್ರ ಸಂಸಾರದಿಂದ ಏನ್ರಿ ಲಿಬರೇಷನ್, ಮುಕ್ತಿ. ಸಂಸಾರ ಅಂದ್ರೆ ಹುಟ್ಟು ಸಾವು ಎಂಬ ಸಂಸಾರದಿಂದ ಹುಟ್ಟದೆ ಸಾಯದೆ ಇರುವಂತ ಸ್ಥಿತಿ, ಪರಮಾತ್ಮನೊಂದಿಗೆ ಒಂದಾಗಿ ಆನಂದದಿಂದ ಇರುವುದು. ಸಂಸಾರ ಈಸ್ ಪ್ರಿಸ್ಕ್ರೈಬ್ಡ್ ಆಸ್ ಶೋಕ, ಮೋಹ ಅಂಡ್ ಜುಗುಪ್ಸಾ. ಸಂಸಾರ ಅಂದ್ರೆ ಏನ್ರಿ ಅಂತಂದ್ರ 3 ಶಬ್ದಗಳಿಂದ ವರ್ಣನೆ ಮಾಡಿದ್ರು. ಒಂದು ಶೋಕ, ಒಂದು ಮೋಹ, ಒಂದು ಜುಗುಪ್ಸೆ. ಮೊದಲು ಮೋಹ ತೋಡ್ರಿ, ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯ ಮಕ್ಕಳು ಇವರಿಬ್ರು, ಒಂದು ಶೋಕ, ಒಂದು ಜುಗುಪ್ಸೆ. ಮೋಹ ಈಸ್ ಡಿಪೆಂಡಿಂಗ್ ಆನ್. ಮೋಹ ಅಂದ್ರೆ ಏನು? ಯಾರ ಮ್ಯಾಗ ಇರ್ಬಾರ್ದು ಅವ್ರ ಮ್ಯಾಗ ಅವಲಂಬಿಸಿಕೊಂಡಿರೋದು. ಡಿಪೆಂಡಿಂಗ್ ಆನ್ ದ ವರ್ಲ್ಡ್, ಜಗತ್ತಿನ ಮ್ಯಾಗ ಅವಲಂಬಿಸಿಕೊಂಡು ಸುಖ ಸಿಗ್ತದ ಏನ್ರಿ? ಇವತ್ತ ಇಲ್ಲ ಅಂದ್ರೆ ನಾಳೆ ಸಿಗ್ತದ, ಸುಖ ಸಿಗ್ತದ. ಅದೊಂದು ಉದಾಹರಣೆ ಹೇಳ್ಯಾರ್ರಿ, ನೆನಪಾತ್ ಹೇಳ್ತೀನಿ. ಈ ಗಟರದಾಗ ಹಂದಿ ಬಾಯಿ ಇಡುವ ಕುಂತಿರ್ತದ ನೋಡ್ರಿ. ಆ ನೀರ್ ಹರಿತಿರ್ತದ, ಆ ಹರಿ ನೀರಾಗ ಎಲ್ಲೇ ಒಂದು ಅಗಳು ಅನ್ನ ಬರ್ತೈತೇನೋ ಅಂತ ಕಾಯ್ಕೊಂತ ಎಲ್ಲಿ ಕುಂತಿರ್ತೈತೆ ಅಂದ್ರ ಆ ಹಂದಿ ಆ ಗಟರದ ನೀರಾಗ ಬಾಯಿ ಇಟ್ಕೊಂಡ್ ಕುಂತಿರ್ತದ. ಹಂಗ ಕುಂತಿರ್ತಾರ ಅಂತ ಹೇಳ್ತಾರೆ ಯಾರು? ಇವರು. ವರ್ಡ್ ಅಂಡ್ ಪೀಪಲ್ ಫಾರ್ ಅವರ್ ಇಮೋಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಂಡ್ ಹ್ಯಾಪಿನೆಸ್. ಸುಖಕ್ಕಾಗಿ, ಭದ್ರತೆಗಾಗಿ, ಆನಂದಕ್ಕಾಗಿ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿಸಿಕೊಂಡು ಇರೋರಿಗೆ. ಶೋಕ ಈಸ್ ದ ಡಿಸಪಾಯಿಂಟ್ಮೆಂಟ್ that will come if we depend upon them. ಆ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗಿದ್ರ ಅವು ನಮ್ಗೆ ಸುಖ ಕೊಡೋದ್ ಬದ್ಲಿ ದುಃಖವನ್ನೇ ಕೊಡ್ತಾವ. ಜುಗುಪ್ಸಾ ಇಸ್ ದ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಜುಗುಪ್ಸೆ ಅಂತಂದ್ರ ಅಭದ್ರತೆ. ಮೋಕ್ಷ ಇಸ್ ಫ್ರೀಡಮ್ ಫ್ರಮ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಮೋಕ್ಷ ಅಂತಂದ್ರ ಈ ಅಭದ್ರತೆಯಿಂದ ನಾವು ಮುಕ್ತಿಯನ್ನ ಪಡೆಯುವುದು. ದಟ್ ಮೀನ್ಸ್ ಫೈಂಡಿಂಗ್ ಸೆಕ್ಯೂರಿಟಿ ಇನ್ ಒನ್ ಸೆಲ್ಫ್. ಅಂದ್ರ ತನ್ನಲ್ಲಿ, ತನ್ನ ಆತ್ಮ ಸ್ವರೂಪದಲ್ಲಿ ಆ ಭದ್ರತೆಯನ್ನ ಹುಡುಕುವುದು. ಅಲ್ಲೇ ಅದು ಎಲ್ಲೂ ಹೊರಗಿಲ್ಲ. ದಿಸ್ ಟಾಪಿಕ್ ಇಸ್ ಕಂಪೇರ್ಡ್ ವಿತ್ ದ 8th ಮಂತ್ರ. ಈ ಒಂದು ವಿಷಯವನ್ನ 8ನೇ ಮಂತ್ರದೊಂದಿಗೆ ಮುಗಿಸ್ತಾರ. ಫ್ರಾಮ್ ದಿ ಮಂತ್ರ ನಂಬರ್ 9 ವಿ ಆರ್ ಗೆಟಿಂಗ್ ಪ್ರವೃತ್ತಿ ಮಾರ್ಗ ಆರ್ ಗೃಹಸ್ಥಾಶ್ರಮ ಮಾರ್ಗ ಇನ್ ವಿಚ್ 2 ಸಾಧನಾಸ್ ಆರ್ ಹೈಲೈಟೆಡ್. ಈಗ 9ನೇ ಮಂತ್ರದಿಂದ ಏನ್ ಹೇಳಾಕತ್ತಾರು ಅಂತಂದ್ರ ಗೃಹಸ್ಥಾಶ್ರಮಕ್ಕೆ ಬಂದಂತಹ ಸಂಬಂಧಪಟ್ಟಂತಹ ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಮೊದಲು ಹೇಳ್ತಾರೆ. ಆ ನಂತರ ಜ್ಞಾನ ಯೋಗ ಅವರಿಗೂ ಅವಶ್ಯನ ಅದ. ಕರ್ಮಯೋಗ ಅಂಡ್ ಉಪಾಸನ ಯೋಗ, ದಿಸ್ ಈಸ್ ಇನ್ ದ ಫಾರ್ಮ್ ಫ್ರಾಮ್ 9th ಮಂತ್ರ ಟು 14th ಮಂತ್ರ. ಇವು 9ನೇ ಮಂತ್ರದಿಂದ 14ನೇ ಮಂತ್ರದವರೆಗೆ ಈ ವಿಷಯವನ್ನ ಹೇಳಲಾಗಿದೆ. ಈಗ 9ನೇ ಮಂತ್ರ ಹೋದಂ. 8 ಮಂತ್ರ ಮುಗಿದು ಅದರ ಸಾರಾಂಶ 2 ಸಲ ಹೇಳಿದಂಗಾತು. ಇವತ್ತು 9ನೇ ಮಂತ್ರಕ್ಕೆ ಹೋಗೋಣ. ಕರ್ಮ ಉಪಾಸನೆಗಳ ಸಮುಚ್ಚಯ.
ಇದು ಏನ್ ಹೇಳ್ತದ ಅಂತಂದ್ರ ಕುರುವನ್ನೇಹ ಬೇಹ ಕರ್ಮಾಣಿ ಅಂತ ಐತಲ್ಲ, ಆ ಮಂತ್ರದ ವಿಶೇಷಣ ಇದೆ. ಒಂದೇ ಮಂತ್ರದಲ್ಲಿ ಅರ್ಧ ಭಾಗ ಏನದ ಅದು. ಅಂಧಂ ತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋಯವು ವಿದ್ಯಾಯಾಗುಂ ವ್ರತಾಃ. 9ನೇ ಮಂತ್ರ. So the scriptures, the Veda prescribes some of the karmas are compulsory. ಏನ್ ಹೇಳ್ತದ ವೇದ ಅಂತಂದ್ರೆ, ಈ ಪ್ರವೃತ್ತಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಂತ ಗೃಹಸ್ಥನಿಗೆ ಶಾಸ್ತ್ರ ಏನು ವಿಧಿಸ್ತದ ಅಂತಂದ್ರೆ, ಕೆಲವೊಂದು ಕರ್ಮಗಳನ್ನ ನಾವು ಬಿಡದೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಕರ್ಮ ಫಾರ್ ಆಲ್ ದ ಪೀಪಲ್, ಎಲ್ಲರಿಗೂ. ದೇ ಕಮ್ ಅಂಡರ್ ಪಂಚಮಹಾಯಜ್ಞ. ಭಗವದ್ಗೀತೆಯನ್ನ ಹೇಳಬೇಕಾದಾಗ 3ನೇ ಅಧ್ಯಾಯ ಸಂಬಂಧಪಟ್ಟಾಗ ಪಂಚಮಹಾಯಜ್ಞಗಳನ್ನು ಹೇಳಿದ್ದೆ. ಪಂಚಮಹಾಯಜ್ಞಗಳನ್ನ ಮಾಡುವುದಕ್ಕನ ಏನಂತಾರು ಅಂದ್ರೆ ಕರ್ಮಯೋಗ. ಅವು ದೇ ಆರ್ ಕಂಪಲ್ಸರಿ ಫಾರ್ ಆಲ್ ದ ಪೀಪಲ್ ಹೂ ಫಾಲೋ ದ ವೇದಿಕ್ ವೇ ಆಫ್ ಲೈಫ್. ಯಾರು ವೇದಾಂತ ಪ್ರಮಾಣ ಅಂತ ತಿಳ್ಕೊಂಡು ವೇದ ಹೇಳಿದ್ದನ್ನ ನಾವು ಪಾಲಿಸ್ತೇವಿ, ಅದನ್ನ ಹೇಳಿದ್ರೆ ಪಾಲಿಸಿದ್ರೆ ಇವತ್ತಿಲ್ಲ ನಾಳೆ ನಮ್ಗೆ ಮೋಕ್ಷ ಆಗ್ತೈತೆ ಅಂತ ವಿಶ್ವಾಸ ಇಟ್ಕೊಂಡಾಗ ಅವರು ಈ ಪಂಚಮಹಾಯಜ್ಞಗಳನ್ನ ನಿಷ್ಕಾಮವಾಗಿ ಮಾಡಲೇಬೇಕು. ಇದರಿಂದ ಅಂತಃಕರಣ ಶುದ್ಧಿ ಆಗ್ತದ. ಯಾವ್ಯಾವ್ರಿ ಅವು ಪಂಚಮಹಾಯಜ್ಞ? ದೈವಯಜ್ಞ ಅಂದ್ರೆ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡೋದು. ಆಮೇಲೆ ಪಿತೃಯಜ್ಞ ಅಂದ್ರೆ ನಮ್ಮ ಹಿರಿಯರಿಗೆ ವರ್ಷಕ್ಕೊಮ್ಮೆ ನಾವು ಶ್ರಾದ್ದಾದಿಗಳನ್ನ ಮಾಡ್ತೇವಲ್ಲ, ಅವ್ರಿಗೆ ಆ ಶ್ರಾದ್ದವನ್ನ ಮಾಡಿ ಅವರಿಗೆ ಆಹಾರವನ್ನು ಕೊಡೋದು, ಅದಕ್ಕೇನಂತರ ಪಿತೃಯಜ್ಞ. ರೆವರೆನ್ಸ್ ಕಾಂಟ್ರಿಬ್ಯೂಷನ್ ಟು ಪೇರೆಂಟ್ಸ್ ಅಂಡ್ ಎಲ್ಡರ್ಸ್ when they are alive and then they are gone. ಮನುಷ್ಯ ಯಜ್ಞ. 3ನೇದು ಮನುಷ್ಯ ಯಜ್ಞ. ಯಾರಿಗಿದು ಅಂದ್ರೆ ರೆಸ್ಪೆಕ್ಟ್ಫುಲ್ ಕಾಂಟ್ರಿಬ್ಯೂಷನ್ ಟು ದ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ಜೀವಿಸಿಕೊಂಡಿರುವಂತಹ ಬಡ ಜನರನ್ನ ಉದ್ದೇಶಿಸಿ ಕರುಣೆಯಿಂದ ಅವರಿಗೆ ಸಹಾಯ ಮಾಡೋದು. ಅಲ್ಲಲ್ಲಿ ಅನ್ನ ಛತ್ರವನ್ನ ಕಟ್ಸೋದು, ಅಲ್ಲೆಲ್ಲೇ ನೀರಿನ ಆಕರಗಳನ್ನ ಇಟ್ಟು ನೀರಿನ ವ್ಯವಸ್ಥೆ ಮಾಡಿಸೋದಾಗ್ಲಿ, ಅನ್ನದಾನ, ನೀರು ದಾನ, ವಸ್ತ್ರದಾನ ಮಾಡಿ ಈ ಜೀವಂತ ಇರುವಂತಹ ಬಡ ಜನರಿಗೆ ಉದ್ಧಾರ ಅವ್ರಿಗೆ ಸಹಾಯ ಮಾಡುವುದೇನದ, ಇದು ಮನುಷ್ಯ ಯಜ್ಞ ಅಂತ ಕರೀತಾರೆ. 3. 4ನೇದು ಭೂತಯಜ್ಞ. ಭೂತಯಜ್ಞ ಅಂತಂದ್ರೆ ರೆವರೆನ್ಷಿಯಲ್ ಕಾಂಟ್ರಿಬ್ಯೂಷನ್ ಟು ಆಲ್ ಅದರ್ ಬೀಯಿಂಗ್ಸ್ ಲೈಕ್ ಎನಿಮಲ್ಸ್, ಪ್ರಾಣಿ ಪಕ್ಷಿ, ಗಿಡ ಮರಗಳನ್ನ ರಕ್ಷಣೆ, ಪರಿಸರ ರಕ್ಷಣೆ, ಇವೆಲ್ಲ ಅವುಗಳಲ್ಲಿ ಜೀವದ ಅಂತ ತಿಳ್ಕೊಂಡು ಅವುಗಳ ನಾಶ ಮಾಡದ ಅವುಗಳ ರಕ್ಷಣೆ ಮಾಡುದು ಏನದ, ಇದು ಭೂತಯಜ್ಞ. ಅಂದ 5ನೇದು ಕೊನೆಯದು ಯಾವ್ದ್ರಿ ಅಂದ್ರೆ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂದ್ರೆ ಏನ್ರಿ? ಋಷಿಗಳಿಗೆ ಈ ವಿದ್ಯೆಯನ್ನು ಕೊಟ್ಟಂತಹ ಋಷಿಗಳನ್ನ ನೆನೆಸುವುದು. ಋಷಿ ಋಣ ಅಂತಾರ. ಕಾಂಟ್ರಿಬ್ಯೂಷನ್ ಟು ದ ಋಷೀಸ್ ಹೂ ಹ್ಯಾವ್ ಗಿವನ್ ಅಸ್ ದ ವಂಡರ್ಫುಲ್ ವೇದಿಕ್ ಟ್ರೆಡಿಷನ್. ಈ ಒಂದು ವೇದಾಂತ ವಿಜ್ಞಾನವನ್ನ ಅವರು ಹುಟ್ಟು ಹಾಕಿ ನಮಗೆ ಕೊಟ್ಟು ಹೋಗಿದಾರಲ್ಲ, ಅಂತ ಋಷಿಗಳಿಗೆ ಅವರ ಋಣ ತೀರಿಸುವುದು ಅಂದ್ರೆ ಏನ್ರಿ ಅಂತಂದ್ರೆ ಅವರ ದಿನಾಚರಣೆಗಳನ್ನ ಆಚರಿಸೋದು. ಆಮೇಲೆ ಅವತ್ತಿನ ದಿವಸ ಏನಾದ್ರೂ ಪುಸ್ತಕಗಳನ್ನ, ಭಗವದ್ಗೀತೆ ಉಪನಿಷತ್ ಪುಸ್ತಕಗಳನ್ನ ದಾನ ಮಾಡೋದು, ಬಟ್ಟೆ ದಾನ ಮಾಡೋದು, ಐ ಕ್ಯಾಂಪ್ ಮಾಡೋದು, ಕಣ್ಣಿಲ್ದವ್ರಿಗೆ ಕಣ್ಣು ಕೊಡೋದು, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡೋದು, ಬಡ ಜನರಿಗೆ ಅನ್ನ ಸಂತರ್ಪಣೆ ಮಾಡುವುದು, ಇಂಥ ಎಲ್ಲ ಕಾರ್ಯಗಳನ್ನ ಮಾಡುವುದರಿಂದ ಏನಂತಾರೆ ಅಂದ್ರೆ ಬ್ರಹ್ಮಯಜ್ಞ ಅಂತ ಕರೀತಾರೆ. ಈ ಪಂಚಮಹಾಯಜ್ಞಗಳನ್ನ ನಿಷ್ಕಾಮದಿಂದ ಮಾಡುವುದಕ್ಕನ ಕರ್ಮಯೋಗ ಅಂತಾರೆ. ಯಾರು ಮೊದಲಿನ ಪಾಠ ತಿಳಿದಿಲ್ಲ, ಮೊದಲ ನಮ್ಮ ಭಗವದ್ಗೀತೆ ಕ್ಲಾಸಿಗೆ ಬಂದಿಲ್ಲ, ಅಲ್ಲಿ ಭಗವದ್ಗೀತೆ 3ನೇ ಅಧ್ಯಾಯದಾಗ ತಿಂಗಳಗಟ್ಲೆ ಈ ಪಂಚಮಹಾಯಜ್ಞಗಳನ್ನ ಹೇಳ್ಕೊಂತ ಬಂದಿದೆ. ನೋಡ್ಕೊಡ್ರಿ ಅಲ್ಲಿ ಭಾಗ. ಯಾರು ಬಂದಿಲ್ಲ ಅವ್ರಿಗೆ ತಿಳಿಯುದಿಲ್ಲ. ಈಗ ಎಷ್ಟು ಹೇಳಿದೇನೆ ಇಷ್ಟ್ರ ಮ್ಯಾಗ ನೀವು ಮತ್ತೆ ರೆಫರ್ ಅವರ್ ನೋಟ್ಸ್, ನಾವೇನ್ ಹೇಳಿವೋ ಅವನ್ನ ರೆಫರ್ ಮಾಡ್ಕೊಡ್ರಿ. ಲೈಕ್ ಎ ಪರ್ಸನ್ ಪೇಯಿಂಗ್ ಟ್ಯಾಕ್ಸ್ ಟು ದ ಗವರ್ಮೆಂಟ್, ಟು ಬಿ ಎ ಹಿಂದೂ, ದ ಟ್ಯಾಕ್ಸ್ ದಟ್ ವಿ ಹ್ಯಾವ್ ಟು ಪೇ ಈಸ್ ಪಂಚಮಹಾಯಜ್ಞ ಅಕಾರ್ಡಿಂಗ್ ಟು ಅವರ್ ಕೆಪಾಸಿಟಿ. ಒಂದು ಉದಾಹರಣೆ ಹೇಳ್ತಾರಪ್ಪ ಅವ್ರು. ಒಬ್ಬ ಒಳ್ಳೆ ನಾಗರಿಕ ಅಂತಂದ್ರೆ ನಾವು ಸರ್ಕಾರದಿಂದ ಸೌಲಭ್ಯಗಳನ್ನ ಪಡಿತೀವಿ ಅಂತಂದ್ರೆ ಆ ಸೌಲಭ್ಯಗಳ ಪ್ರತಿಯಾಗಿ ನಾವೇನ್ ಮಾಡ್ತೀವಿ, ಸರ್ಕಾರಕ್ಕ ಒಂದು ಟ್ಯಾಕ್ಸ್ ಅಂತ ಕೊಡ್ತೇವೆ ಏನ್ರಿ. ವರ್ಷ ಒಂದು ಹೌಸ್ ಟ್ಯಾಕ್ಸ್ ಅಂತ ಕೊಡ್ತೇವೆ. ಇನ್ಕಮ್ ಮಾಡಿದವರು ಇನ್ಕಮ್ ಟ್ಯಾಕ್ಸ್ ಅಂತ ಕೊಡ್ತಾರೆ. ವ್ಯಾಪಾರಸ್ಥರು ಶೇರ್ ಟ್ಯಾಕ್ಸ್ ಅಂತ ಕೊಡ್ತಾರೆ. ಆ ಒಂದು ವಂತಿಕೆಯನ್ನು ಪಡೆದು ಆ ಸೌಕರ್ಯಗಳನ್ನ ಹೆಚ್ಚಿಸ್ಲಿಕ್ಕೆ ಸರ್ಕಾರ ಹೆಂಗ್ ಪ್ರಯತ್ನ ಮಾಡ್ತದೋ ಹಂಗ ಒಬ್ಬ ಹಿಂದೂ ಆದಂತವ
ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಪಂಚಮಹಾಯಜ್ಞಗಳ ರೂಪದಲ್ಲಿ ತನ್ನ ಶಕ್ತಿಯಾನುಸಾರವಾಗಿ ಆ ಒಂದು ಇದಕ್ಕ ಏನು ಆ ವೇದಕ್ಕ ಅವನ್ನ ಟ್ಯಾಕ್ಸ್ ಕೊಡ್ತಾ ಇದ್ದಾನೆ. ಈ ವೇದ ಪರಂಪರೆಗೆ ನಾವು ನಮ್ಮ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ಆದ್ರಿಂದ ಪಡೆದಂತಹ ಉಪಕಾರವನ್ನ ಸ್ಮರಿಸಿ ನಾವು ಏನದ ಇನ್ನು ಉಳಿದವರು ಕೂಡ ಇದೇ ಉಪಕಾರವನ್ನ ಪಡೀಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಟ್ಯಾಕ್ಸ್ ಅನ್ನು ಕೊಡಬೇಕಾಗ್ತದೆ, ಒಂದು ಸುಂಕವನ್ನು ಕೊಡಬೇಕಾಗ್ತದೆ. ವೇದ ಡಸ್ ಅಂಡ್ ಸ್ಪೆಸಿಫೈ ದಿ ಸ್ಕೇಲ್ ಇನ್ ವಿಚ್ ಇಟ್ ಶುಡ್ ಬಿ ಡನ್. ಯಾವ ಪ್ರಮಾಣದಿಂದ ಕೊಡಬೇಕು? ನಿಮ್ಮ ದುಡಿಮೆಯ 10% ಕೊಡಬೇಕು, ನಿಮ್ಮ ದುಡಿಮೆಯ 5% ಕೊಡಬೇಕಂತ ಏನು ನಿಗದಿತ ಮಾಡೋದಿಲ್ಲ. ನಿಮ್ಗೆ ಎಷ್ಟು ಸಾಧ್ಯದ, ಹೆಚ್ಚಿಗೆ ಎಷ್ಟು ಸಾಧ್ಯದ ಅಷ್ಟು ನೀವು ಮನಸೋ ಇಚ್ಚಿ ದಾನವನ್ನ ಮಾಡ್ರಿ. ಈ ಯಜ್ಞವನ್ನ ಈ ವೇದದ ಪ್ರಚಾರಕ್ಕಾಗಿ ದುಡಿರಿ, ಹಬ್ಬಸ್ರಿ. ನಮ್ಮದು ವೇದ ಇಂಥ ಹಿಂದೂಗಳಾಗಿ ಇಂಥ ಒಂದು ಸಂಸ್ಕೃತಿಯಲ್ಲಿ ಹುಟ್ಟಿ ನಾವು ಅನ್ಯ ಮತಾನುಸಾರಕ್ಕ ನಾವು ಬೆನ್ನತ್ತಿ ಹೋದ್ರ ನಾವು ಜಾಣರು ಏನ್ ಯಾರು ಅನ್ನೋದನ್ನ ವಿಚಾರ ಮಾಡ್ರಿ ಆತ್ಮೀಯ. ಏನ್ರಿ, ಇವತ್ತಿನ ಕಾಲದಾಗ ಅನೇಕ ಮತಗಳಲ್ಲಿ ಮತಾಂತರ ನಡೆದದ. ನಮಗ ನಮ್ಮ ಮತ ಎಂತದ, ಹಿಂದೂ ಧರ್ಮ ಎಂತದು, ಅದ್ರ ಮಹಿಮೆಯನ್ನ ಗುರುತಿಸದನ ಯಾವುದೋ ಒಂದು ಬಾಯಿ ಆಕರ್ಷಣೆಗೆ ಮತಾಂತರ ಹೊಂದಿ ನಾವು ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳ್ಳುವಂತ ಸಂದರ್ಭಗಳು ಬಂದಾವ. ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ನಮಗೆ ಗೌರವ ಇದ್ದು ಆ ಗೌರವದಿಂದ ನಾವು ಅದನ್ನ ಆ ವಿದ್ಯೆಯ ಮಹತ್ವವನ್ನು ಪಡೆದುಕೊಂಡು ಆ ಉಳಿದವರಿಗೆ ಅದು ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾವು ಏನ್ ಮಾಡ್ಬೇಕು, ನಮ್ಮ ದುಡಿಮೆಯಲ್ಲಿ ನಮ್ಮ ಸಾಕಷ್ಟು ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ನಾವು ಆ ಟ್ಯಾಕ್ಸ್ ರೂಪದಲ್ಲಿ, ಸುಂಕದ ರೂಪದಲ್ಲಿ ಈ ಕಾಣಿಕೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ಹೇಳಕತ್ತಾರೆ. ದೇ ಆರ್ ಕಂಪಲ್ಸರಿ ಫಾರ್ ರಿಮೂವಿಂಗ್ ಆಲ್ ಅವರ್ ಪಾಸ್ಟ್ ಪಾಪಾಸ್. ಇವನ್ನ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಸಂಚಿತ ಪಾಪ ಐತಲ್ಲ ಹಬ್ಬ, ಅದನ್ನ ನಾನು ತೀರಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ಏನ್ರಿ, ಜನ್ಮ ಜನ್ಮಾಂತರ 84 ಲಕ್ಷ ಜೀವರಾಶಿ ಒಳಗ ಹಾಸಿ ಬರ್ಬೇಕಾದ್ರೆ ಏನೇನು ಮಾಡಿದ್ದೀನಿ ಪಾಪ ಅನ್ನುವಂಥದ್ದನ್ನ ಅದನ್ನ ಕಳ್ಕೋಲ್ಲ, ನಾನು ಕಳ್ಕೊತೀನಿ ಅಂದ್ರೆ ಸಾಧ್ಯ ಇಲ್ಲ. ಏನ್ರಿ, ಆದ್ದರಿಂದ ಅದನ್ನ ಜ್ಞಾನಾಗ್ನಿಯಿಂದ ಅದನ್ನ ಏನದ ಆದಷ್ಟು ಸೇವಾದಿಗಳನ್ನ ಮಾಡ್ರಿ. ರಿಮೂವಿಂಗ್ ಆಲ್ ಅವರ್ ಪಾಸ್ಟ್ ಪಾಪಾಸ್ that are causing ಪ್ರತಿಬಂಧಕ obstacle in our life. ಆ ಪಾಪ ಕರ್ಮ ಇತ್ತಂದ್ರ ಅದು ನಮ್ಮನ್ನ ಇತ್ತಾಗ ವೇದಾಂತ ಕಡೆ ಕರ್ಕೊಂಡ್ ಬರೋದಿಲ್ಲ. ಅದು ಹೊರಗ ಓಡಾಡಿಸ್ತದ ನಮ್ಮನ್ನ. ಏನ್ರಿ, ಹೊರಗ ಓಡಾಡಿಸ್ತದ. ಹೊರಗೈತೆ ರಂಜನೆ, ಹೊರಗದ ರಂಜನೆ, ಒಳಗಿಲ್ಲ. ಟಿವಿ ಒಳಗದ, ಯಾವ್ದೋ ಒಂದು ಕಾರ್ಯಕ್ರಮದಾಗದ, ಉಡುವುದ್ರಾಗದ, ಉಣ್ಣುವುದ್ರಾಗದ, ಮೋಜ್ ಮಸ್ತಿ ಒಳಗ ಸುಖ ಅದ ಅಂತ ತೋರಿಸ್ತದ. ಹಿಂಗಾಗಿ ಮನುಷ್ಯ ದಾರಿ ತಪ್ತಾನ. ಅದು ಪ್ರತಿಬಂಧ ಮಾಡ್ತದ, ಆತ್ಮಜ್ಞಾನಕ್ಕೆ ಪ್ರತಿಬಂಧ ಮಾಡ್ತದ. ಆ ಪ್ರತಿಬಂಧವನ್ನ ದಾಟಿ ನಾವು ಬರ್ಬೇಕಂದ್ರ ಇಂಥ ಒಳ್ಳೆಯ ಸೇವೆಗಳನ್ನ ನಾವು ವೇದಕ್ಕೆ ಪ್ರತಿಯಾಗಿ ಸಲ್ಲಿಸಬೇಕು. The Vedas point out that these Panchamahayajas can be utilized in 2-fold forms. ವೇದಗಳು ಹೇಳ್ತದೆ ಈ 5 ಮಹಾಯಜ್ಞಗಳನ್ನ ನಾವು ಎದಕ್ಕಾಗಿ ಉಪಯೋಗ ಬೇಕಂದ್ರೆ 2 ರೀತಿಯಿಂದ ಉಪಯೋಗ ಮಾಡ್ಕೋಬಹುದು. ಒನ್ ಈಸ್ ದೇ ಕ್ಯಾನ್ ಬಿ ಡನ್ ಫಾರ್ ದ ಸೇಕ್ ಆಫ್ ಮಟೀರಿಯಲ್ ಬೆನಿಫಿಟ್. ಒಂದ್ ಏನ್ ಮಾಡ್ಬೇಕು ಅಂದ್ರೆ ಈ ಪಂಚಮಹಾಯಜ್ಞಗಳಿಂದ ನಂದು ಲಾಭದ, ನಂದು ಹೊಟ್ಟೆ ತುಂಬತದ, ನನ್ನ ಸಂಸಾರದ ಮಂದಿನೂ ನಾನು ಅನ್ನ ಕೊಡ್ಬೇಕಲ್ಲ. ಯಾಕ ಪ್ರವೃತ್ತಿ ಮಾರ್ಗ ಇವ ಒಬ್ಬನ ಇಲ್ಲ, ಸನ್ಯಾಸಿ ಅಲ್ಲ ಇವನ್ ಮ್ಯಾಗ ಎಲ್ಲ ಆಶ್ರಮದವರು ಅವಲಂಬಿತರಾದಾರ. ಬ್ರಹ್ಮಚರ್ಯ ಆಶ್ರಮದವನು ಕೂಡ ಊಟ ಇವನ ಹಾಕ್ಬೇಕು, ವಾನಪ್ರಸ್ಥರಿಗೂ ಕೂಡ ಊಟ ಇವನ ಹಾಕ್ಬೇಕು, ಸನ್ಯಾಸಿಗಳಿಗೂ ಇವನ ಊಟ ಹಾಕ್ಬೇಕು. ಮತ್ ಇವನ್ ಹಿಂದೆ ಇವನೇ ಆದಂತ ಒಂದು ಕುಟುಂಬದ ಆ ಕುಟುಂಬದ ಸದಸ್ಯರನ್ನ ಇವ ಅನ್ನ, ರೋಟಿ, ಕಪಡ, ಮಕಾನ್ 3 ಇವ ಏನದ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಜವಾಬ್ದಾರಿ ಅದಲ್ಲ. ಅದರಿಂದ ಇವ ಏನಾಗ್ತದ, ಮಟೀರಿಯಲ್ ಬೆನಿಫಿಟ್ ಅಂದ್ರ ಈ ಏನದ ದುಡಿಮೆ, ತನ್ನ ಅನ್ನವನ್ನ ತಾನು ಗಳಿಸೋದು, ಅದು ಲಾಭ ಆಗ್ತದೆ ಇದು ಮಾಡೋದ್ರಿಂದ. ಫ್ಯಾಮಿಲಿ ಬೆನಿಫಿಟ್ಸ್ ಎಟ್ಸೆಟ್ರಾ ದಟ್ ಕಮ್ ಅಂಡರ್ ವರ್ಲ್ಡ್ಲಿ ಬೆನಿಫಿಟ್. ಇದು ಏನದ, ಇದು ಲೌಕಿಕ ವಿಷಯ, ಅದರಾಗೂ ಲಾಭ ಆಗ್ತದೆ. ಅಂಡ್ 2ನೇ ವಿಷಯ ಏನಂದ್ರೆ ಇಟ್ ಕ್ಯಾನ್ ಬಿ ಡನ್ ಫಾರ್ ದ ಸ್ಪಿರಿಚುವಲ್ ಗ್ರೋತ್ ಆಲ್ಸೋ ವಿಚ್ ಈಸ್ ಮೆಂಟ್ ಫಾರ್ ವೆಲ್ ಬೀಯಿಂಗ್ ಆಫ್ ದ ಹೋಲ್ ವರ್ಲ್ಡ್. ಅಂದ್ರೆ ನನ್ನಂತೆ ಇಡೀ ಜಗತ್ತಿನ ಮಂದಿ ಕೂಡ ಸುಖದಿಂದ ಇರ್ಲಿ ಅನ್ನುವಂತಹ ವಿಶಾಲವಾದಂತಹ ಭಾವನೆಯಿಂದ ಆ ಸೇವೆಯನ್ನ ಸಲ್ಲಿಸೋದು 2 ರೀತಿಯಿಂದ. When we do them for a material benefit, it comes under sakama karma
And when we do for the spiritual benefit, it's called ನಿಷ್ಕಾಮ ಕರ್ಮ. ಸಕಾಮ ಇದನ್ನ ಮಾಡುವತ್ನಾಗ ಸಕಾಮದಿಂದ ಮಾಡಿದ್ದಿತ್ತಂದ್ರೆ ಅದು ನನ್ನ ವೈಯಕ್ತಿಕ ಬೆಳವಣಿಗೆ. ವೈಯಕ್ತಿಕ ಬೆಳವಣಿಗೆ, ಸಮಾಜದಲ್ಲಿ ನನ್ನ ಸ್ಥಾನಮಾನದ ಬೆಳವಣಿಗೆ ಅಥವಾ ಸಾಮಾಜಿಕ ಬೆಳವಣಿಗೆಗೆ ಲೌಕಿಕ ಇದು. ಇನ್ನು ಎರಡನೇದು ಏನಂದ್ರೆ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ. ನಾನು ಬರೀ ಲೌಕಿಕವಾಗಿ ಬೆಳೆದ್ರಲ್ಲ, ಆಧ್ಯಾತ್ಮಿಕವಾಗಿಯೂ ಕೂಡ ನಾನು ಪ್ರಗತಿ ಹೊಂದಬೇಕಾಗಿದೆ. ಆದ್ದರಿಂದ ನಿಷ್ಕಾಮ ಕರ್ಮವನ್ನ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ಬೆಳಿತೀನಿ, ಸಕಾಮದಿಂದ ಮಾಡಿದ್ರೆ ನನ್ನ ಪ್ರಪಂಚವನ್ನ ನನ್ನ ಹಿಂದೆ ಬೆನ್ನ ಹತ್ತಿದವ್ರಿಗೆ ನಾನು ಹೊಟ್ಟೆಯವ್ರಿಗೆ ಅನ್ನ, ನೀರು, ವಸತಿ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಎರಡು ರೀತಿಯಿಂದ ಪಂಚಮಹಾಯಜ್ಞಗಳನ್ನು ಮಾಡಬಹುದು. ಸಕಾಮದಿಂದೂ ಮಾಡಬಹುದು, ನಿಷ್ಕಾಮದಿಂದೂ ಮಾಡಬಹುದು. The Upanishad points out that Nishkama karma is one which will lead a person to knowledge and moksha. ಅಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಸಕಾಮದಿಂದ ಮಾಡಿದ್ದು ಮಾತ್ರ ನಿಮ್ಮನ್ನ ಮೋಕ್ಷ ಕರ್ಕೊಂಡು ಹೋಗೋದಿಲ್ಲ, ಜ್ಞಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನೀವು ಉಪನಿಷತ್ ಕೇಳುವಂತ ಕ್ಲಾಸಿಗೆ ಬರೋದಿಲ್ಲ. ನೀವು ಸಕಾಮ ಅಂತಂದ್ರೆ ಅಲ್ಲೇ ಇರ್ತಾರ ಅವರು. ರಿಟೈರ್ಡ್ ಆಗೈತೆ ಅಂದ್ರೆ ಒಂದು ಅಂಗಡಿ ಹಾಕ್ತಾರ. ಮತ್ ರಿಟೈರ್ಡ್ ಆಗೈತೆ ಅಂದ್ರೆ ಸಿದ್ಧಾಮಠಕ್ಕೆ ಬರಂಗಿಲ್ಲ, ಅವ್ರು ಶಾಸ್ತ್ರಕ್ಕೆ ಬರಂಗಿಲ್ಲ. ಆಯುಷ್ಯ ಕೊಟ್ಟಾನ ದೇವರು, ಇದ್ದಷ್ಟು ಆಯುಷ್ಯವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡೋನು ಅನ್ನಂಗಿಲ್ಲ ಅವರು. ರಿಟೈರ್ಮೆಂಟ್ ಆಗೈತಿ, ಒಂದ್ ಅಂಗಡಿ ಹಾಕೋನು, ಎಲ್ಲರೂ ಒಂದು ಪಾರ್ಟ್ನರ್ಶಿಪ್ನಾಗ ಒಂದ್ ಯಾವ್ದಾರ ಒಂದು ದೊಡ್ಡ ಫರ್ಮ್ ಹಾಕೋನು, ಅಥವಾ ಇನ್ನೂ ಸ್ವಲ್ಪ ಏನಾದ್ರು ಹೊಲಗೆಲ್ಲ ಹಿಡಿದಷ್ಟು ಮಾಡ್ಸೋನು, ಅದ್ರಾಗ ಲಾಭ ಆಗತಿ, ಇದ್ರಾಗ ಏನದ ಅಂತ ಬುದ್ಧಿ ಇತ್ತು ಅಂದ್ರೆ ಸಕಾಮದ ಫಲ ಅದು. ನಿಷ್ಕಾಮದ ಫಲ ಇತ್ತಂದ್ರೆ ಇತ್ತ ಎಳ್ಕೊಂಡ್ ಬರ್ತದ. ಸಕಾಮ ಇತ್ತಂದ್ರೆ ಅದು ಏನಾಗ್ತದ, ಆ ಸಿಂಬಳದ ಹೊಳ ಸಿಕ್ಕೊಂಡ್ ಬಿದ್ದಂಗ ಅಲ್ಲೇ ಹುಡುಕ್ತದ ಅದು ಸುಖ. ಅದಕ್ಕೆ ನಿಷ್ಕಾಮದಿಂದ ಮಾಡಬೇಕು. Therefore, Upanishad wants to highlight the ನಿಷ್ಕಾಮ ಕರ್ಮ ಅಂಡ್ ನಿಷ್ಕಾಮ ಉಪಾಸನ. ಯಾವ್ದ ಪೂಜೆ ಮಾಡಿದ್ರು ಕೂಡ ನನಗ ಸುಖ ಸಿಗಲಿ, ನನಗ ಸಿಗಲಿ, ಉಳಿದವ್ರಿಗೆ ಬೇಡ ಅಂತಲ್ಲ, ಎಲ್ಲರಿಗೂ ಸಿಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯ, ಪೃಥ್ವಿ ಸಸ್ಯ ಶಾಲಿನಿ, ದೇಶೋಯಂ ಶೋಭರಹಿತ. ಏನ್ರಿ, ಎಲ್ಲರೂ ಸುಖಿಗಳಾಗಿರ್ಲಿ, ದೇಶ ತುಂಬಾ ಮಳಿ ಬೆಳೆಗಳ ಸರಿಯಾಗಿ ಬರ್ಲಿ. ಏನ್ರಿ, ನಾನು ಒಬ್ಬನ ಸುಖದಿಂದ ಇದ್ರಲ್ಲ, ನಾವು ಒಬ್ಬನ ಸುಖದಿಂದ ಇದ್ರೆ ನಾನು ಸುಖದಿಂದ ಇರಾಕ್ ಬಿಡುವುದಿಲ್ಲ. ಜನ ಎಲ್ಲರೂ ಸುಖದಿಂದ ಇದ್ರೆ ಮಾತ್ರ ನಾ ಸುಖದಿಂದ ಇರಾಕ್ ಸಾಧ್ಯ ಅದ ಅನ್ನೋದನ್ನ ಗುರುತಿಸ್ಬೇಕಾಗ್ತದೆ ಆತ್ಮೀಯರೇ. ಆದ್ದರಿಂದ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯನ್ನ ಮಾಡ್ರಿ. ಫಾರ್ ಹೈಲೈಟಿಂಗ್ ನಿಷ್ಕಾಮ ಕರ್ಮ ಅಂಡ್ ನಿಷ್ಕಾಮ ಉಪಾಸನ, ದ ಉಪನಿಷತ್ ಫಸ್ಟ್ ಕಂಡೆಮ್ಸ್ ಸಕಾಮ ಕರ್ಮ ಅಂಡ್ ಸಕಾಮ ಉಪಾಸನ. ಮೊದಲ ಸಕಾಮವನ್ನ ಹೇಳ್ತದ, ಆಮ್ಯಾಗಿಂದ ವಿಡ್ರಾ ಮಾಡ್ಕೋತದ ಉಪನಿಷತ್. ಯಾಕಂದ್ರೆ ಒಮ್ಮಗಲೇ ನಿಷ್ಕಾಮ ಹೇಳಿದ್ರೆ ನಾವು ಮಾಡೋರು ಅಲ್ಲ. ಏನ್ರಿ, ಸಕಾಮನು ಮಾಡ್ರಿ, ನಿಷ್ಕಾಮನು ಮಾಡ್ರಿ. ನಿಮ್ಮ ಹೊಟ್ಟೆ ತುಂಬಿದ ಮ್ಯಾಗ ನಿಷ್ಕಾಮ ಮಾಡ್ರಿ. ಯಾರು ನಿಷ್ಕಾಮದಿಂದ ಮಾಡ್ತಾರ ಅವರು ಮೊದಲ ಒಂದೇ ಮಂತ್ರಕ ಅಧಿಕಾರಿಗಳು. ನಾವ್ ಹೆಂಗದೇವಿ ಅಂದ್ರ ನಾವು ಕನಿಷ್ಠ ಅಧಿಕಾರಿಗಳು, ಪ್ರಪಂಚಕ್ಕೆ ಬಂದವರು. ನಮ್ಮಲ್ಲಿ 3 ದೋಷ ಅದಾವ. ನಾವು ವಿಷಯ ವಸ್ತುಗಳಲ್ಲಿ ಸುಖ ಹುಡುಕುವಂತ ಬುದ್ಧಿಯವರು. ಏನ್ರಿ, ಆದ್ದರಿಂದ ಸಕಾಮನು ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಹೊಟ್ಟೆ ತುಂಬಿದ ಮೇಲೆ ಇನ್ನು ಆಮೇಲೆ ನೀವು ಸ್ವಲ್ಪ ನಿಷ್ಕಾಮದಿಂದ ಕರ್ಮಗಳನ್ನ ಮಾಡ್ರಿ. ನಿಷ್ಕಾಮದಿಂದ ಮಾಡಿದ್ರನ, ಈಗ ನೋಡ್ರಿ, ಕಟ್ಗಿ ಒಳಗ ಒಂದು ಸ್ಕ್ರೂನ ಬಲಕ್ ತಿರುಗಿಸಿರ ಸಿಕ್ಕೋತೈತೆ, ಬಿಡುಗಡೆ ಆಕತ್ತ. ಬಲಕ್ ತಿರುಗಿಸಿರ ಸಿಕ್ಕೋತದ, ಅದ ಸ್ಕ್ರೂನ ಎಡಕ್ಕೆ ತಿರುಗಿಸಿರ ಅದು ಬಿಡುಗಡೆ ಆಗ್ತದ. ನಿಮಗ ಈ ಕರ್ಮದಾಗ ಸಿಕ್ಕೊಂಡ್ ಬೀಳ್ಬೇಕಾಗ್ಯದೋ, ಈ ಕರ್ಮ ಅನ್ನೋ ಹೊದಲಾಗ ಸಿಕ್ಕೊಂಡ್ ಬೀಳ್ಬೇಕಾಗ್ಯದೋ, ಏನು ನೀವು ಹೊರಗೆ ಬರ್ಬೇಕಾಗಿತ್ತು ಅಂದ್ರ ಹೊರಗೆ ಬರ್ಬೇಕಾಗ್ಯದ. ಏನ್ರಿ, ಒಂದ ನದಿ ದಂಡಿ ಮ್ಯಾಗ ಅಲ್ಲಿ ರೇವೆ ಮಣ್ಣು ಬಂದಿರ್ತದ. ಆ ನೀರು ಹಿಂದಕ್ ಸರದಾಗ ಆ ಮಣ್ಣು ಹೆಂಗಿರ್ತೈತ ಅಂದ್ರೆ ಹುದುಲ್ದಾಗಿರ್ತದ. ಅಲ್ಲೇ ಹುಲ್ಲು ಬೇದಿರ್ತದ. ಆ ಹುಲ್ಲನ್ನ ತಿನ್ನಾಕ್ ಹೋಗ್ತದ ಆಕಳ. ಬಾಳ ರುಚಿ ಇರ್ತದ ಹುಲ್ಲು. ಆದ್ರೆ ತಿನ್ನಾಕ್ ಹೋತಂದ್ರೆ ಹೊಳ್ಳಿ ಬರ್ತೈತೇನ ಅದು? ಆ ಹುದಲಾಗ ಹೆಂಗ್ ಹೋಗ್ತೈತಿ, ತಿನ್ಕೊಂತ ಇಳ್ಕೊಂತ ಆ ಹುದಲಾಗ ಸಿಕ್ಕೋತೈತಿ. ಹೆಂಗೋ ಹಂಗ ಈ ಸಂಸಾರದಲ್ಲಿ ಜೀವಿಗಳು ಸಿಕ್ಕಾಕೊಂತ ಇದಾರ. ಆದ್ರಿಂದ ಸಕಾಮದಿಂದ ಮಾಡ್ಬೇಡ್ರಿ, ನಿಷ್ಕಾಮದಿಂದ ಮಾಡ್ರಿ. ಸ್ಕ್ರೂ ಬಲಕ್ ತಿರುಗಿಸ್ಬೇಡ್ರಿ, ಉಲ್ಟಾ ತಿರುಗಿಸ್ರಿ. ಏನ್ರಿ, ಬಂಧನನು ಅಲ್ಲೇ ಅದ, ಮೋಕ್ಷನು ಅಲ್ಲೇ ಅದ. ಮನಿಗೆ ಬಾಗಿಲ ಹಾಕ್ಬಾರ್ದು, ಕಿಲಿ ಎಡಕ್ ತಿರುಗಿಸ್ರಿ ಲಾಕ್, ಬಲಕ್ಕೆ ತಿರುಗಿಸ್ರಿ ಓಪನ್. ಅಲ್ಲೇ ಐತಿ ಓಪನ್ ಲಾಕ್. ನಿಮ್ಗೆ ಬೇರೆ ಕಡೆ ಹುಡ್ಕಾಕ್ ಹೋಗ್ಬೇಡ್ರಿ. ಅಲ್ಲೇ ಕರ್ಮನ ಐತಲ್ಲ, ಅದನ್ನ ಸಕಾಮದಿಂದ ಮಾಡಿದ್ರ ಲಾಕ್, ನಿಷ್ಕಾಮದಿಂದ ಮಾಡಿದ್ರ ಅನ್ಲಾಕ್. ಆದ್ರಿಂದ ಸಕಾಮ ಕರ್ಮವನ್ನ ಕಡಿಮೆ ಮಾಡ್ರಿ. ಸಕಾಮ ಕರ್ಮದ ನಿಂದ ಹೇಳ್ತದ. ಆದ್ರಿಂದ ಸಕಾಮ ಕರ್ಮದ ನಿಂದೆಯನ್ನ ಮೊದಲು ಹೇಳ್ತದ. ನಿಂದ ಅಂತಂದ್ರೆ ಏನು? ಟೀಕೆ ಮಾಡ್ತದ.
ದೆನ್ ಇಟ್ ಗ್ಲೋರಿಫೈಸ್ ನಿಷ್ಕಾಮ ಕರ್ಮ. ಆಮ್ಯಾಗ ಏನ್ ಮಾಡ್ತದ, ನಿಷ್ಕಾಮ ಕರ್ಮವನ್ನ ಹೊಗಳ್ತದ. ನಿಷ್ಕಾಮ ಕರ್ಮವನ್ನ ಹೊಗಳೋದು ಯಾಕಂದ್ರ ಪ್ರವೃತ್ತಿ ಆಗಲಿ ಅಂತ ತಿಳ್ಕೊ. ಗೊತ್ತಿಲ್ಲ ಪಾಪ, ಗೃಹಸ್ಥ ಆಶ್ರಮ ಬರುವಂತ ಅಧಿಕಾರಿಗೆ ಯಾವುದು ಏನು ಅಂತ ಗೊತ್ತಿಲ್ಲ. ಆದ್ರಿಂದ ಅವಾಗ ಉಪಾಯವಾಗಿ ಉಪನಿಷತ್ತು ಹೇಳಾಗತ್ತದ. ದಿಸ್ ಈಸ್ ಒನ್ ಮೆಸೇಜ್. ಇದು ಒಂದು ಎರಡನೇ ಮೆಸೇಜ್. The second message is karma upasana can be done individually also, and they can be done samuchaya also as a combination. ಎರಡನೇ ಮಾತು ಏನ್ ಹೇಳ್ತದ ಅಂತಂದ್ರೆ, ಈ ಕರ್ಮ ಮತ್ತು ಉಪಾಸನೆಯನ್ನ ಏನ್ರಿ, ಕರ್ಮ ಉಪಾಸನೆ ಅಂತಂದ್ರೆ ಇವನ್ ಎರಡು ಕೂಡಿಸಿ ಮಾಡಬಹುದು, ಅಥವಾ ಇವನ್ ಎರಡು ಬೇರೆ ಬೇರೆನು ಮಾಡಬಹುದು. ಯಾಕಂದ್ರ ಎರಡು ಕರ್ಮನ ಅದಾವ. ಒಂದು ದೇಹದಿಂದ ಮಾಡಿದ್ದಕ್ಕ ಕರ್ಮ ಅಂದೇವಿ, ಮನಸ್ಸಿನಿಂದ ಮಾಡೋದಕ್ಕ ಉಪಾಸನೆ ಅಂದೇವಿ. ಸಾಧನಕ್ಕ ಸಾಧನ ಏನದ ಬೇರೆ ಅದ. ದೇಹ ಬಂತು ಅಂತಂದ್ರ ಅದೇ ಸಾಧನಕ್ಕ ಕರ್ಮ ಅಂದ. ಮನಸ್ಸು ಅದು ಕೂಡ್ಕೊಂತಪ್ಪ ಅಂತಂದ್ರ, ಶರೀರ ಇಲ್ಲ ಅಂತಂದ್ರ ಅದಕ್ಕೆ ಉಪಾಸನೆ ಅಂದಾರ. ಆದ್ರಿಂದ ಎರಡೂ ಕೂಡ ಕರ್ಮನ ಅದಾವ, ಇವು ಕೂಡಿಸಿ ಮಾಡಬಹುದು. ದ ಉಪನಿಷತ್ ಪಾಯಿಂಟ್ಸ್ ಔಟ್ ನಿಷ್ಕಾಮ ಕರ್ಮ ಉಪಾಸನಾ ಸಮುಚ್ಚಯ ಈ ಸುಪೀರಿಯರ್ ಟು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತಾರ. ಕರ್ಮ ನಿಷ್ಕಾಮ ಕರ್ಮವನ್ನ ಮಾಡ್ತೀನ್ರಿ ನಾನು, ಎರಡು ಮಾಡಕ್ ಆಗಂಗಿಲ್ಲ. ಆಯ್ತಪ್ಪ ಮಾಡ. ನಿಷ್ಕಾಮ ಕರ್ಮವನ್ನ ಮಾಡಿ ಮೊದಲ ಅಂತಃಕರಣದಲ್ಲಿದ್ದಂತ ಮನದೋಷವನ್ನು ಕಳ್ಕೊತೀನ್ರಿ, ಪಾಪ ದೋಷ. ನಾ ಏನೇನು ಜನ್ಮಾಂತರದಲ್ಲಿ ಮಾಡಿದ ಪಾಪವನ್ನ ಕಳ್ಕೊತೀನಿ. ಆ ನಂತರ ಮನುಷ್ಯನ ಅಂತಃಕರಣದಲ್ಲಿ ಇದ್ದಂತಹ ಚಂಚಲತೆಯನ್ನು ಕಳ್ಕೊಳಕ ನಿಷ್ಕಾಮ ಉಪಾಸನೆ ಮಾಡ್ತೀನಿ. ಯಾಕಾಗದಪ್ಪ ಮಾಡುವಂಥದ್ದು? ಇಲ್ರಿ ನಾ ಎರಡು ಕೂಡ ಮಾಡ್ತೇನ್ರಿ, ಲಘು ಆಕೈತಿ ನನಗ, ಲಘು ಮುಗಿಸ್ಬೇಕಾಗ್ಯದ, ನನಗೆ ಯಾವ ಜನ್ಮದಾಗ ಲಘು ಮುಕ್ತಿ ಆಕೈತಿ ಬೇಕಾಗ ಬಹಳ ಅರ್ಜೆಂಟ್ ಅದ ನನಗ, ತೀವ್ರ ಮುಮುಕ್ಷು ಅದೇನಿ ಅಂದ್ರ ಎರಡು ಕೂಡ ಮಾಡ್ತೀನಿ. ಎರಡು ಕೂಡ ಮಾಡು, ಕರ್ಮ ಉಪಾಸನೆಯನ್ನು ಎರಡು ಕೂಡ ಮಾಡು ಏನ್ರಿ. ಅದು ಬಹಳ ಲಘುನ ನಿನಗ ಅಂತಃಕರಣ ಶುದ್ಧಿ, ಅಂತಃಕರಣ ಏಕಾಗ್ರತೆ ಆಗ್ತದ. ಅಂದ್ರೆ ಏನ್ ಮಾಡುದ್ರಿ, ಒಂದ್ ದಿವ್ಸಕ್ಕ 1 ತಾಸು ಕರ್ಮ ಮಾಡಿದ್ವಂದ್ರ, ನಿಷ್ಕಾಮ ಕರ್ಮ ಮಾಡಿದ್ವಂದ್ರ 1 ತಾಸು ನಿಷ್ಕಾಮ ಉಪಾಸನೆಯನ್ನ ಕೂಡೇ ಮಾಡ್ತೀನಿ ಅಂತ ನಾವು ಯಾರು ಮಾಡಿದ್ರೆ ಚಲೋ, ಅಡ್ಡಿ ಇಲ್ಲ ಮಾಡಂತ. Therefore upasana condemns two things. So the Upanishad points out that niškama karma upasana samuchaya is superior to individual performance. ಕರ್ಮ ನಿಷ್ಕಾಮ ಕರ್ಮ ಬೇರೆ, ನಿಷ್ಕಾಮ ಉಪಾಸನೆಯನ್ನು ಬೇರೆ ಬೇರೆ ಮಾಡೋದಕ್ಕಿಂತ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡೋದು ಶ್ರೇಷ್ಠ. Therefore Upanishad condemns two things. ಉಪನಿಷತ್ ಏನ್ ಮಾಡ್ತದ, ಅಲ್ಲಿಗಳಿತೈತಿ ಎರಡು ವಿಷಯವನ್ನ. ಯಾವುದು ಅಂದ್ರ, ಒಂದು ಸಕಾಮ ಕರ್ಮ ಆಟಿಟ್ಯೂಡು, ಎರಡನೇದು ಏನಂದ್ರ ಸಪರೇಷನ್ ಆಫ್ ದೀಸ್ ಟು. ಎರಡು ಬೇರೆ ಬೇರೆ ಮಾಡುವುದನ್ನು ಅಲುಗಳಿತದ, ಅಥವಾ ಸಕಾಮದಿಂದ ಮಾಡುವುದನ್ನು ಅಲುಗಳಿತದ. ತಿಳ್ಕೊಡ್ರಿ ಇವೆಲ್ಲ. ಎಷ್ಟು ಹೇಳಾಗತ್ತೀನಿ ನಾನು, 3 ವರ್ಷ ಆತ ಹೇಳಾಗತ್ತಿ. ಇದನ್ನೇ ಹೇಳ್ದಿ, ತಿರ್ಗಾ ಮುರುಗಿ ಬರ್ತದ ಈ ಪಾಯಿಂಟ್, ಮರೀಲೇಬಾರದು ನಾವು. ಫಸ್ಟ್ ದ ನಿಂದಾ ಪಾರ್ಟ್ ಈಸ್ ಗಿವನ್ ಇನ್ ಮಂತ್ರ ನಂಬರ್ 9. ಆ ಕರ್ಮದಲ್ಲಿ ಏನು ನಿಂದ ಅದ, ಸಕಾಮ ಭಾಗ ಏನದ ಅದು ನಿಂದನೆಗೆ ಯೋಗ್ಯ ಅದ ಅಂತ ತಿಳ್ಕೊಂಡು ಆ 9ನೇ ಮಂತ್ರದಲ್ಲಿ ಕರ್ಮ ನಿಂದ ಮಾಡ್ತದ. ಏ ಅವಿದ್ಯಾಯಾಮ್ ಉಪಾಸತೆ, ಏ ಅವಿದ್ಯಾಯಾಮ್ ಉಪಾಸತೆ. ಎರಡನೇ ಲೈನ್ ತಗೊಂಡ್ರು, ಮೊದಲ ಉಲ್ಟಾ ಪಲ್ಟಾ ತಗೋತಾರ. ಎರಡನೇ ಲೈನ್ ಮೊದಲು ತಗೋತಾರ, ಏ ಅವಿದ್ಯಾಯಾಮ್ ಉಪಾಸತೆ. ಸೊ ಹಿಯರ್ ವಿ ಹ್ಯಾವ್ ಟು ಕ್ಲಿಯರ್ಫುಲಿ ನೋಟ್ ದಟ್ ಇಲ್ಲಿ ಏನ್ ಹೇಳ್ಯಾರಪ್ಪ, ಇನ್ ಈಶಾವಾಸ್ಯ ಉಪನಿಷತ್ ಎವ್ರಿ ವರ್ಡ್ ಹ್ಯಾಸ್ ಎ ಸ್ಪೆಷಲ್ ಮೀನಿಂಗ್ ನಾಟ್ ಫೌಂಡ್ ಇನ್ ಡಿಕ್ಷನರಿ. ಈ ಶಬ್ದಗಳು ನಿಮಗ ಶಬ್ದಾರ್ಥವನ್ನ ಹೆಂಗ ತಿಳ್ಕೊಂಡಿರ್ತೀನಿ ಹಂಗ ಬರೋದಿಲ್ಲ ಇಲ್ಲಿ ಅಂದ್ರೆ ಅದನ್ನ ಹೇಳ್ಕೊಂತ ಬಂದಿಲ್ಲ. ಈ ಉಪನಿಷತ್ತನ್ನ ಮೊದಲಿಗೆ ಅಭ್ಯಾಸ ಮಾಡಬಾರದು. ಯಾಕಂದ್ರೆ ಶಬ್ದಗಳ ಪ್ರಯೋಗ ಇಲ್ಲೇ ಬಹಳ ಆಳವಾದ ಅರ್ಥ, ವಿಶೇಷವಾದ ಅರ್ಥ ಉಳಿದ ಶಬ್ದಗಳದಾವ. ಈ ಒಂದು ಸಂದರ್ಭದಲ್ಲಿ ಇನ್ ದಿಸ್ ಕಾಂಟೆಕ್ಸ್ಟ್ ದ ವರ್ಡ್ ಅವಿದ್ಯಾ ಮೀನ್ಸ್ ಕರ್ಮ. ಇಲ್ಲಿ ಅವಿದ್ಯಾ ಅಂದ್ರ ಅಜ್ಞಾನ ಅಲ್ಲ, ಇಲ್ಲಿ ಕರ್ಮ ಅಂತ ತಿಳ್ಕೊಬೇಕು. ಏ ಅವಿದ್ಯಾಂ ಉಪಾಸತೆ. ನೋಡ್ರಿ, ಇಲ್ಲಿ ಅವಿದ್ಯಾ ಅಂದ್ರೆ ಕರ್ಮ ಅಂತ ಅರ್ಥ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನಿಮ್ಗ ಕೋರ್ಟಿಗೆ ಬರ್ಬೇಕು. ಕೋರ್ಟ್ ಅಂದ್ರೆ ಯಾವ್ದು ನಮ್ದು? ಬ್ರಹ್ಮ ಸೂತ್ರ. ಬ್ರಹ್ಮಸೂತ್ರದಲ್ಲಿ ಕೋರ್ಟ್ನಾಗ, ನ್ಯಾಯಾಲಯದಾಗ ವಾದಿ ಪ್ರತಿವಾದಿ ಜಜ್ಮೆಂಟ್ ಆಗ್ತದ. ಇಲ್ಲಿ ಈ ಅವಿದ್ಯಾಕ ಕರ್ಮ ಅಂತ ತಗೋಬೇಕು. ಇನ್ ದಿಸ್ ಕಾಂಟೆಕ್ಸ್ಟ್ ದ ವರ್ಡ್ ಅವಿದ್ಯಾ ಮೀನ್ಸ್ ಕರ್ಮ. ವಿದ್ಯಾ ವಿರೋಧಚಿತ್ವಾತ್ ಕರ್ಮ ಅವಿದ್ಯಾ ಇತಿ ಉಚ್ಯತೆ. ವಿದ್ಯೆಗೆ ವಿರೋಧವಾದದ್ದು ಯಾವುದೋ ಅದು ಕರ್ಮ, ಅದು ಅವಿದ್ಯಾ ಅಂತ ಇಲ್ಲೇ ಅದಕ್ಕೆ ಡೆಫಿನೇಷನ್ ಮಾಡಿದ.
So avidya refers to karma. Avidya andre karma. Here we have to note further that it refers to sakama karma. Karma done for material benefit. ಸಕಾಮ ಕರ್ಮ ಅಂದ್ರೆ ಏನೋ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಕ್ಕೆ ಸಕಾಮ ಕರ್ಮ ಅಂತ. ಏನೋ ಒಂದು ಹೊಲ ಮಾಡ್ತೀವಿ, ನಮಗ ರೊಕ್ಕ ಸಿಗ್ತದ. ಏನೋ ಒಂದು ನೌಕರಿ ಮಾಡ್ತದ, ಪಗಾರ ಸಿಗ್ತದ. ಏನೋ ಒಂದು ಸೇವಾ ಮಾಡ್ತೀವಿ, ಅದರಿಂದ ಏನ್ ಸಿಗ್ತದ ಅಂತ ಮನಸ್ಸಿನಾಗ ಸಕಾಮವಾದಂತ ಆಶೆಯನ್ನು ಇಟ್ಕೊಂಡು ಮಾಡುವುದಕ್ಕೆ ಏನಂತಾರ? ಸಕಾಮ ಕರ್ಮ. ಸಕಾಮ ಕರ್ಮದ ನಿಂದ ಐತಿ. ಸೊ ವಾಟ್ ವಿಲ್ ಹ್ಯಾಪನ್ ಟು ದೆಮ್? ಅವ್ರಿಗೆ ಏನಾಗ್ತದ? ಸಕಾಮದಿಂದ ಮಾಡಿದ್ರೆ ಏನಾಗ್ತದ? ಅಂಧಂ ತಮಃ ಪ್ರವಿಶಂತಿ. ನೋಡ್ರಿ ಎಲ್ಲೈತಿ ನೋಡ್ರಿ ಶಬ್ದ ಅದು. ಅಂಧಂ ತಮಃ ಪ್ರವಿಶಂತಿ. ಎಲ್ಲದರಿ ಅದು? ಶಿವಾಯನ್ ಮೊದಲೇ ಲೈನ್ದಾಗದ. ಕೈಯಾಗ ಬೇರೆ ಬುಕ್ ಅದ, ಅವ್ರಿಗೆ ಮೊದಲನೇ ಲೈನ್ ಐತಿ. ಮೊದಲು 2ನೇ ಲೈನ್ ತಗೊಂಡ್ರು, ಈಗ 1ನೇ ಲೈನ್. ಅಂಧಂ ತಮಃ ಪ್ರವಿಶಂತಿ. ಪ್ರವಿಶಂತಿ. ಪ್ರವಿಶಂತಿ ಪ್ರವೇಶಿಸುತ್ತಾರೆ. ಪ್ರವೇಶಿಸುತ್ತಾರೆ. The prayojanam, the benefit given in the Shastra for Sakama Karma is material prosperity in this life as well as in the afterlife, which is called heavenly world. ಇಲ್ಲಿ ಒಂದ್ ಮಾತು ಹೇಳ್ತದ, ಈ ಸಕಾಮ ಕರ್ಮ ಮಾಡೋದ್ರಿಂದ ಏನು ಪ್ರಯೋಜನ ಅದಪ್ಪ ಅಂತಂದ್ರ, ಸಕಾಮ ಕರ್ಮ ಮಾಡೋದ್ರಿಂದ ನಿನಗ ಸಂಪತ್ತು, ಹಣ, ಅಂತಸ್ತು ಎಲ್ಲ ಸಿಗ್ತವ. ಎಲ್ಲಿ? ಈ ಜನ್ಮದಾಗ ಸಿಗ್ತದ. ಮತ್ತೆ ಇದಾದ ನಂತರ ಇನ್ನೊಂದು ಲೋಕದಲ್ಲ, ಸ್ವರ್ಗಾದಿ ಲೋಕಗಳಲ್ಲಿ ಹೋಗ್ಲಿಕ್ಕೇನು ಸಿಗ್ತದ, ಅವಕಾಶ ಸಿಗ್ತದ. ಸಕಾಮದಿಂದ ಮಾಡಿದ್ರೆ ಈ ಲೋಕದಲ್ಲಿ ಒಳ್ಳೆ ಸುಖ ಸಮೃದ್ಧಿ, ಆ ನಂತರ ಈ ಮರಣ ಹೊಂದಿದಿಂದ ಸ್ವರ್ಗಾದಿ ಲೋಕಗಳು ಕೂಡ ಸಿಗ್ತಾವ. ದಿ ಸಕಾಮ ಕರ್ಮಿ ವಿಲ್ ಗೋ ಟು ಹೆವನ್. ಇವ್ರು ಎಲ್ಲಿ ಹೋಗ್ತಾರ್ರಿ ಅಂತಂದ್ರ, ಇರುಮಠ ಇಲ್ಲಿ ಸುಖ ಭೋಗಗಳನ್ನ ಮಾಡ್ತಾರ. ಆ ನಂತರ ಅವರ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಕಠೋಪನಿಷತ್ತಿನಲ್ಲಿ ನೋಡೇವ್ ನಾವು, ಅವ್ರ ಪುಣ್ಯ ಹೆಚ್ಚಿಗೆ ಇದ್ದವರು ಏನಾಗ್ತಾರ? ಸ್ವರ್ಗಕ್ಕೆ ಹೋಗ್ತಾರೆ, ಹೆವನ್ಗೆ ಹೋಗ್ತಾರೆ ಸತ್ತ ಮೇಲೆ, ಮರಣ ಹೊಂದಿದ ನಂತರ. The Upanishad says these people will go to heaven, which is andam tamah. ಆ ಸ್ವರ್ಗಲೋಕ ಹೆಂಗೈತಿ ಅಂದ್ರ ಅದು ಬೆಳಕಿನಿಂದ ಇಲ್ಲ, ಅದು ಕತ್ತಲೆಯಿಂದ ಕೂಡೈತಂತ ನೋಡ್ರಿ. ಅಂಧಂ ತಮಃ, ವಿಚ್ ಇಸ್ ಸ್ಪಿರಿಚುವಲಿ ವೆರಿ ವೆರಿ ಡಾರ್ಕ್ ವರ್ಲ್ಡ್. ಅಂದ್ರೆ ಅಲ್ಲಿ ಬೆಳಕ ಇಲ್ಲ ಏನ್ರಿ ಅಂದ್ರ, ಬೆಳಕ ಇಲ್ಲ ಅಂತಲ್ಲ, ಆಧ್ಯಾತ್ಮಿಕವಾದಂತ ಕತ್ತಲೆ ಐತಲ್ಲಿ ಏನ್ರಿ. ಅಲ್ಲಿ ಹೋದವ್ರಿಗೂ ಕೂಡ ಸ್ವರೂಪದ ಜ್ಞಾನ ಇಲ್ಲ. ಸ್ಪಿರಿಚುವಲಿ ಡಾರ್ಕ್. ಸ್ಪಿರಿಚುವಲಿ ಡಾರ್ಕ್, ಆಧ್ಯಾತ್ಮಿಕವಾದ ಕತ್ತಲೆ ಐತಿ ಸ್ವರ್ಗಲೋಕದಲ್ಲಿ ಏನ್ರಿ. Wherever material prosperity reaches beyond a level, it will spiritual darkness only. ಏನೊಂದು ಮಾತು ಹೇಳ್ತಾರ ನೋಡ್ರಿ, ಗುಂಡ್ ಹೊಡೆದಂಗ, ಎಲ್ಲೆಲ್ಲಿ ನಾವು ಲೌಕಿಕವಾದಂತ ಸಮೃದ್ಧಿಯನ್ನ ಬೆನ್ನ ಹತ್ತಿತೇವೋ ಅದು ಆಧ್ಯಾತ್ಮಿಕವಾದ ಕತ್ತಲೆಯ ಪ್ರಪಂಚವನ್ನ ಹೊಕ್ಕಂಗ ಅನ್ರಿ. ನಾವು ಶ್ರೀಮಂತರ ಯಾಕಾಗಿಲ್ಲ? ಶ್ರೀಮಂತರ ಆದ್ ಬಂದ್ರ ಅದು ಏನು ಬೆಳಕಿನ ಆಧ್ಯಾತ್ಮಿಕವಾಗಿ ಬೆಳಕಿನ ಪ್ರಪಂಚ, ಏನು ಆಧ್ಯಾತ್ಮಿಕವಾದ ಕತ್ತಲ ಪ್ರಪಂಚ ಅಂದ್ರ ಅದು ಆಧ್ಯಾತ್ಮಿಕವಾದ ಕತ್ತಲೆ ಪ್ರಪಂಚ. ಇಲ್ರಿ ನಾನು ಸ್ವರ್ಗಾದಿ ಲೋಕಕ್ಕೆ ಹೋಗ್ತೇನೆ, ವೈಕುಂಠ ಲೋಕಕ್ಕೆ ಹೋಗ್ತೇನೆ ಅಂತಂದ್ರ ಅದು ಕೂಡ ಏನದ? ಅದು ಕೂಡ ಅಂಧಂ ತಮಃ ಪ್ರವಿಶಂತಿ. ಆಧ್ಯಾತ್ಮಿಕವಾದ ಕತ್ತಲೆ ಲೋಕಗಳಿಗಿನ ನೀವು ಪ್ರವೇಶ ಆದಂಗ. ಆದವ್ರು ಹಂಗ ತಿಳ್ಕೊಂಡಿಲ್ಲ. ನಮ್ಮಂತ ಶ್ರೇಷ್ಠ ಯಾರಂತ ತಿಳ್ಕೊಂಡಾರು. ನಮ್ಮಂತ ಶ್ರೇಷ್ಠ ಯಾರದ? ನಾ ಸ್ವರ್ಗ ಲೋಕಕ್ಕೆ ಬಂದಿದ್ದೀನಿ, ನಾನು ಅಮೆರಿಕಾಗ್ ಬಂದಿದ್ದೀನಿ. ಅಮೆರಿಕಾಗ ಹೋಗುತ್ತೂ ಅಷ್ಟೇ. ಈಗ ನಮ್ಮ ಮಕ್ಕಳನ್ನ ಅಮೆರಿಕಾ ಕಳ್ಸಾಗತ್ತೇವಿ, ರೊಕ್ಕ ನೋಡಕ್ ಕಳ್ಸಾಗತ್ತೇವೋ, ಏನ ಅಲ್ಲಿ ಅಧ್ಯಾತ್ಮ ಐತೆ ಅಂತ ಕಳ್ಸಾಗತ್ತೇವೆ? ಬರೇ ದುಡ್ಡ್ರಿ. ಮತ್ತೆ ಏನ್ ನಿಮ್ಗ ಲೌಕಿಕದಾಗ ಹೇಳ್ಬೇಕಂದ್ರ ಅಮೆರಿಕಕ್ ಹೋಗೋದು, ಆಸ್ಟ್ರೇಲಿಯಾಕ್ ಹೋಗೋದು, ಬೇರೆ ಬೇರೆ ಯಾವ ಶ್ರೀಮಂತ ದೇಶಕ್ಕೆ ನಮ್ಮ ಮಕ್ಕಳು ಶಾಣ್ಯಾರದಂತ ಪಗಾರ ಕೊಡ್ತಾರ ಬಿಡ್ರಿ, ಕರೀತಾರೆ. ಅಲ್ಲಿ ಕಳಿಸಿ ನಾವು ನಮ್ಮಂತ ಪ್ರೌಢ ಹೆಮ್ಮೆ ಪಡಾಗತ್ತೇವಲ್ಲ, ಅದೇ ಸ್ವರ್ಗಕ್ಕೆ ಹೋದಂಗ. ಅಂದ್ರೆ ಆಧ್ಯಾತ್ಮಿಕವಾಗಿ ಅಂತ ಬೆಳಕಿನ ಲೋಕಕ್ಕೆ ಹೋದ್ರು, ಏನ ಲೌಕಿಕವಾದಂತ ಬೆಳಕಿನ ಲೋಕಕ್ಕೆ ಹೋದ್ರ ಅಂದ್ರ ಲೌಕಿಕ ಆಧ್ಯಾತ್ಮಿಕ ಅಲ್ಲ, ಇವು ಆಧ್ಯಾತ್ಮಿಕ ಕತ್ಲೆಗ ಹೋದಂಗ ಕಳಿಸ್ದಂಗ ಅವ್ರನ್ನ. ಆದ್ರ ಲೌಕಿಕವಾಗಿ ಬೆಳಕಿನ ಲೋಕ ಏನ್ರಿ, ಮೋಜು ಮಸ್ತು ಮಜಾ ಅದ, ದೊಡ್ಡ ದೊಡ್ಡ ಪಗಾರ ಅದಾವ. Because once material prosperity goes beyond the range
ಪೀಪಲ್ ವಿಲ್ ಬಿ ಇನ್ವಾಲ್ಡ್ ಇನ್ ಎಕ್ಸ್ಟ್ರೋವರ್ಟೆಡ್ ಆಕ್ಟಿವಿಟೀಸ್. ಒಂದ್ ಮಾತು ಹೇಳ್ತಾರಲ್ಲಿ, ಯಾವಾಗ ಮನುಷ್ಯಾಗ ದುಡ್ಡು ಸಂಪತ್ತಿ ಹೆಚ್ಚಿಗೆ ಆಗ್ತದ, ಒಂದು ಲಿಮಿಟ್ ಮಟ ಅಡ್ಡಿ ಇಲ್ಲ, ಅದು ದಾಟ್ತಂದ್ರ ಮನುಷ್ಯ ಏನ್ ಮಾಡ್ತಾನಂದ್ರ ವಿಷಯ ವಸ್ತುಗಳನ್ನ ಬೆನ್ನ ಹತ್ತಾನ ಹೊರತು ವಿಷಯ ವಸ್ತುಗಳಿಂದ ವಿಮುಖ ಆಗುವುದಿಲ್ಲ. ಏನ್ರಿ? ವಿಷಯ ವಸ್ತುಗಳನ್ನ ಮಟ್ಟ ಹುಡ್ಕೋತ್ ಹೋಗ್ಕನವ, ಅದರಿಂದ ವಿಮುಖ ಆಗೋದಿಲ್ಲ. ಸ್ತ್ರೀ ಪುತ್ರ ಜನ ಕನಕ ವಸ್ತ್ರ ವಾಹನ ಒಮ್ಮೆ ಸಿಗಾಕತ್ವ ಅಂದ್ರ ಬೆನ್ನ ಹತ್ತಾನ ಬಿಡುದಿಲ್ಲಮ್ಮ. ಎಕ್ಸ್ಟ್ರೋವರ್ಟೆಡ್ ಆಕ್ಟಿವಿಟೀಸ್, ಬಹಿರ್ಮುಖ ವ್ಯಕ್ತಿತ್ವ ಆಗ್ತದ, ಅಂತರ್ಮುಖ ಬರುವುದೇ ಇಲ್ಲ. ಅಂತ ಮಂದಿ ವಿಚಾರ ಮಾಡ್ರಿ ಆತ್ಮೀಯರೇ, ನೀವೆಲ್ಲ ಅಂತರ್ಮುಖವಾಗಿರೋದ್ರೆ ಒಳ್ಳೆ ಸಾಧನೆ ಮಾಡಾಕತ್ತೀರಿ ಅಂತ. ಆಲ್ ದ ಟೈಮ್ ದೇ ವಿಲ್ ಬಿ ಪಾರ್ಟಿ ಅನಿಮಲ್ಸ್. ಯಾವಾಗ ನೋಡ್ತೀರಿ ಅವಾಗ ಪಾರ್ಟಿ. ಮಗನ್ ಲಗ್ನ ಆತೇನ್ರಿ, ಪಾರ್ಟಿ ಕೊಡ್ರಿ. ಮಗ ಹುಟ್ಟಿದ್ನೇನ್ರಿ, ಮೊಮ್ಮಗ ಹುಟ್ಟಿದ್ನೇನ್ರಿ, ಪಾರ್ಟಿ ಕೊಡ್ರಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಲೇನ್ರಿ, ಪಾರ್ಟಿ ಕೊಡ್ರಿ. ಶಿವಕುಮಾರ DKC ಮುಖ್ಯಮಂತ್ರಿ ಅನ್ನ, ಪಾರ್ಟಿ ಕೊಡ್ರಿ. ಒಟ್ಟ ಪಾರ್ಟಿ 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 ಪಾರ್ಟಿ. ಆಲ್ ದ ಟೈಮ್ ದೇ ವಿಲ್ ಬಿ ಪಾರ್ಟಿ ಅನಿಮಲ್ಸ್, ನೋ ಮೋರ್ ಎ ಹ್ಯೂಮನ್ ಬೀಯಿಂಗ್. ಅವರು ಪ್ರಾಣಿಗಳಂತ, ಪಾರ್ಟಿಯನ್ನು ಕೇಳುವಂತ ಪ್ರಾಣಿಗಳು, ಅವರು ಮನುಷ್ಯರೇ ಅಲ್ಲ ಅಂತ ಅಂತಾರ. ಅಪ್ಪೋರ್ ಅಂತಾರ ಈ ಮಾತು. ವೇರ್ ಇಸ್ ದ ಕ್ವಶನ್ ಆಫ್ ಡಿವಿನಿಟಿ ಕಮಿಂಗ್? ಅವರಲ್ಲಿ ದೈವತ್ವ ಭಾವ ಬಾ ಅಂದ್ರೆ ಎಲ್ಲಿ ಬರ್ತದ್ರಿ? ಹುಡುಕ್ಯಾಡಿದ್ರು ಸಿಗಂಗಿಲ್ಲ, ಹಿಂಡಿದ್ರು ಒಂದ್ ಹನಿ ಸಿಗಂಗಿಲ್ಲ ದೈವತ್ವ. Therefore, in heavenly world, all will be what? ಈಗ ಸ್ವಲ್ಪ ಸ್ವರ್ಗ ಲೋಕದ ಕಡೆ ಹೋಗಿ ಬರೋನು ಅಂತಾರ ಅಪ್ಪೋರು. ಟೈಮ್ ಆಯ್ತು. ಸ್ವರ್ಗ ಲೋಕದ ವಿಚಾರವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.